ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸೊ ಇವತ್ತು ನಾವು ಸಂಚಿಕೆ ಸಂಖ್ಯೆ 648 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 14 ಮತ್ತು 15ನೇ ಫೆಬ್ರವರಿ 2024 ಪ್ರಚಲಿತ ಘಟನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಇವತ್ತಿನ ಅಪ್ಡೇಟ್ಸ್ ಅನ್ನು ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ನಿನ್ನೆಯ ಪ್ರಶ್ನೆಗಳ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಸಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಬಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಜೀವ ವೈವಿಧ್ಯ ಪರಂಪರೆಯ ತಾಣ ಎಂದು ಘೋಷಿಸಲಾದ ಗುಪ್ತೇಶ್ವರ ಅರಣ್ಯ ಎಲ್ಲಿದೆ? ಸೊ ವೇರ್ ಇಸ್ ದಿ ಗುಪ್ತೇಶ್ವರ ಫಾರೆಸ್ಟ್ ಡಿಕ್ಲೇರ್ಡ್ ಆಸ್ ದಿ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ ಗುಪ್ತೇಶ್ವರ ಅರಣ್ಯವನ್ನ ನಾವು ಒಡಿಶಾ ರಾಜ್ಯದಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಅರಣ್ಯವನ್ನ ಈಗ ನಮ್ಮ ಭಾರತ ದೇಶದಲ್ಲಿ ಜೀವ ವೈವಿಧ್ಯ ಪರಂಪರೆಯ ತಾಣವಾಗಿ ಡಿಕ್ಲೇರ್ ಮಾಡಲಾಗಿರುತ್ತೆ. ಸೊ ಈ ಒಂದು ಕಾರಣದಿಂದ ನಾವು ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು ಎಡಿಷನ್ ಮಾಡಿರುವ ಕಾರಣದಿಂದ ಒಡಿಶಾದಲ್ಲಿ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ಗಳ ಸಂಖ್ಯೆ 4ಕ್ಕೆ ಏರಿಕೆ ಆಗಿರೋದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಒಡಿಶಾ ಮ್ಯಾಪ್ ಅನ್ನ ನೀವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಭಾರತ ದೇಶದ ಇದೊಂದು ಕೋಸ್ಟಲ್ ಸ್ಟೇಟ್ ಆಗಿರುತ್ತೆ ಅಥವಾ ತೀರ ರಾಜ್ಯವಾಗಿರುತ್ತೆ. ಸೊ ಈ ಒಂದು ರಾಜ್ಯದ ಈ ಭಾಗದಲ್ಲಿ ಈ ಗುಪ್ತೇಶ್ವರ ಅಂತಕ್ಕಂಥ ಒಂದು ಅರಣ್ಯ ಬರುತ್ತೆ. ಸೊ ರಿಸರ್ವ್ ಫಾರೆಸ್ಟ್ ಬರುತ್ತೆ. ಸೊ ಈ ಒಂದು ರಿಸರ್ವ್ ಫಾರೆಸ್ಟ್ ಅನ್ನ ಈಗ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಅಂತ ಡಿಕ್ಲೇರ್ ಮಾಡಿರ್ತಾರೆ. ಹಾಗಿದ್ರೆ ಒಡಿಶಾಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆಯನ್ನ ನಾವು ಕೇಳೋದಾದ್ರೆ, ಸೊ ವೇರ್ ಇಸ್ ದಿ ವರ್ಲ್ಡ್ಸ್ ಲಾರ್ಜೆಸ್ಟ್ ನೋನ್ ರೂಕರಿ ಆಫ್ ಒಲಿವ್ ರಿಡ್ಲಿ ಟರ್ಟಲ್ಸ್? ಅಂದ್ರೆ ಈ ಒಂದು ಒಲಿವ್ ರಿಡ್ಲಿ ಆಮೆಗಳು ಅಂತ ಏನ್ ಬರುತ್ತೆ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ವಿಶ್ವದಲ್ಲಿಯೇ ಅತ್ಯಂತ ಹೆಚ್ಚಿನ ಗೂಡು ಕಟ್ಟುವ ಅಥವಾ ಅದು ಮರಿಗಳನ್ನ ಮಾಡ್ತಕ್ಕಂಥ ಪ್ರದೇಶ ಯಾವುದು ಅನ್ನೋದನ್ನ ನೀವು ನಮಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ಸ್ ಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈಗ ಗುಪ್ತೇಶ್ವರ ಫಾರೆಸ್ಟ್ ಇದನ್ನ ಒಡಿಶಾ ಗವರ್ನಮೆಂಟ್ ಅಥವಾ ಒಡಿಶಾ ರಾಜ್ಯ ಸರ್ಕಾರ ಸೊ ಆ ರಾಜ್ಯದ 4ನೇ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಆಗಿ ಡಿಕ್ಲೇರ್ ಮಾಡಿರುತ್ತೆ. ಸೊ ಈ ಒಂದು ಫಾರೆಸ್ಟ್ ಏನಿರುತ್ತೆ ಇದು ಗುಪ್ತೇಶ್ವರ ಶಿವ ಟೆಂಪಲ್ ಪಕ್ಕದಲ್ಲಿ ಇರುವ ಕಾರಣದಿಂದ ಇದಕ್ಕೆ ಗುಪ್ತೇಶ್ವರ ಅರಣ್ಯ ಅಥವಾ ಗುಪ್ತೇಶ್ವರ ಫಾರೆಸ್ಟ್ ಅಂತ ಇದಕ್ಕೆ ನಾಮಕರಣ ಮಾಡಿರ್ತಾರೆ. ಸೊ ಇದು ಈ ಒಂದು ಟೆಂಪಲ್ ಇರ್ತಕ್ಕಂಥದ್ದು ಒಂದು ರಿಸರ್ವ್ ಫಾರೆಸ್ಟ್ ಅಂದ್ರೆ ಸಂರಕ್ಷಣಾ ಕಾಡಿನಲ್ಲಿರ್ತಕ್ಕಂಥ ಒಂದು ಫಾರೆಸ್ಟ್ ಆಗಿರುತ್ತೆ. ಸೊ ಆ ಒಂದು ಸಂರಕ್ಷಣಾ ಫಾರೆಸ್ಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಡೋಂಡ್ರಾ ಕೋಲ್ ಅಂತ ಕರಿತೇವೆ. ಡೋಂಡ್ರಾ ಕೋಲ್ ಎಂದು ಕರೀತಕ್ಕಂಥ ಒಂದು ರಿಸರ್ವ್ ಫಾರೆಸ್ಟ್ ಇರುತ್ತೆ. ಸೊ ಈ ಒಂದು ರಿಸರ್ವ್ ಫಾರೆಸ್ಟ್ ಗುಪ್ತೇಶ್ವರ ಶಿವ ಟೆಂಪಲ್ ಪಕ್ಕದಲ್ಲಿರುತ್ತೆ. ಸೊ ಅಲ್ಲಿರ್ತಕ್ಕಂಥ ಒಂದು ಫಾರೆಸ್ಟ್ ಅನ್ನ ನಾವು ಗುಪ್ತೇಶ್ವರ ಫಾರೆಸ್ಟ್ ಅಂತ ಕರಿತೇವೆ. ಇದನ್ನ ಈಗ ಒಡಿಶಾ ಸರ್ಕಾರದವರು 4ನೇ ಜೀವ ವೈವಿಧ್ಯತ ಸೊ ಪರಂಪರೆಯ ತಾಣವಾಗಿ ಡಿಕ್ಲೇರ್ ಮಾಡಿರೋದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಹಿಂದೆ ಇದ್ದಂತ 3 ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ಸ್ ಯಾವ್ದು ಅಂತ ನಾವು ನೋಡೋದಾದ್ರೆ, ಸೊ ಒಂದನ್ನ ನಾವು ಮಂದಸಾರು ಅಂತ ಕರಿತೇವೆ. ಸೊ ಇನ್ನೊಂದನ್ನ ಮಹೇಂದ್ರಗಿರಿ ಅಂತ ಕರಿತೇವೆ. ಸೊ ಇನ್ನೊಂದನ್ನ ಗಂಧಮಾರ್ದನ್ ಅಂತ ಕರಿತೇವೆ. ಸೊ ಇಷ್ಟು ಬಯೋಡೈವರ್ಸಿಟಿ ಸೈಟ್ಸ್ ಆಲ್ರೆಡಿ ಇದ್ವು. ಸೊ ಈ ಒಂದು ಪಟ್ಟಿಗೆ ಈಗ ಇನ್ನೊಂದು ಅಡಿಷನ್ ಆಗಿರೋದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಹೊಸದಾಗಿ ಡಿಕ್ಲೇರ್ ಆಗಿರ್ತಕ್ಕಂಥ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಏನಿರುತ್ತೆ, ಸೊ ಇಲ್ಲಿ ಲೈಮ್ ಸ್ಟೋನ್ ಕೇವ್ಸ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಅಂದ್ರೆ ಸುಣ್ಣದ ಕಲ್ಲಿನಿಂದ ಮಾಡಿರ್ತಕ್ಕಂಥ ಗುಹೆಗಳನ್ನ ನೋಡಬಹುದಾಗಿರುತ್ತೆ. ಸೊ ಅದಕ್ಕಿಂತ ವಿಶೇಷವಾಗಿ ಅಂದ್ರೆ ಯಾವುದೇ ಒಂದು ಪ್ರದೇಶವನ್ನ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಅಂತ ಡಿಕ್ಲೇರ್ ಮಾಡಬೇಕಾಗಿದ್ರೆ ಸೊ ಅಲ್ಲಿ ವಿಶೇಷವಾಗಿರ್ತಕ್ಕಂಥ ಫ್ಲೋರಾ ಅಥವಾ ಫಾನಾ ಇರಬೇಕಾಗಿರುತ್ತೆ. ಅಂದ್ರೆ ಸಸ್ಯವರ್ಗ ಅಥವಾ ಪ್ರಾಣಿ ವರ್ಗ ಇರಬೇಕಾಗಿರುತ್ತೆ. ಸೊ ಇಲ್ಲಿರ್ತಕ್ಕಂಥ ವಿಶೇಷವಾದ ಪ್ರಾಣಿ ವರ್ಗ ಯಾವುದು ಅಂತ ಕೇಳಿದ್ರೆ ಬ್ಯಾಟ್ಸ್ ಅಥವಾ ಬಾವಲಿ ಅಂತ ನಾವೇನ್ ಹೇಳ್ತೇವೆ. ಸೊ 8 ವಿವಿಧ ಜಾತಿಯ ಬಾವಲಿಗಳನ್ನ ಹೊಂದಿರತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಆ ಒಂದು ಕಾರಣದಿಂದ ಇದನ್ನ ಈಗ ರೆಕಗ್ನೈಸ್ ಮಾಡಲಾಗಿರುತ್ತೆ. ಹಾಗಿದ್ರೆ what do you mean by biodiversity heritage site ಅಂದ್ರೆ ಕಾಮನ್ ಕಾನ್ಸೆಪ್ಟ್ಸ್ ಅಥವಾ ಕಾಮನ್ ಇನ್ಫಾರ್ಮೇಶನ್ ಅನ್ನ ನಾವು ಡಿಸ್ಕಸ್ ಮಾಡೋದಾದ್ರೆ, ಸೊ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಗಳನ್ನ ನೋಟಿಫೈ ಮಾಡ್ತಕ್ಕಂಥ ಕಾರಣ ಏನು ಅಂದ್ರೆ, ಸೊ ಆ ಒಂದು ಪ್ರದೇಶದಲ್ಲಿರ್ತಕ್ಕಂಥ ಬಯೋಡೈವರ್ಸಿಟಿ ಇಂಪಾರ್ಟೆನ್ಸ್ ಅಂದ್ರೆ ಅಲ್ಲಿರ್ತಕ್ಕಂಥ ಜೀವ ವೈವಿಧ್ಯತೆಯ ಪ್ರಾಮುಖ್ಯತೆಯನ್ನ ಪ್ರೊಟೆಕ್ಟ್ ಮಾಡುವ ಕಾರಣದಿಂದ ಸೊ ಈ ಒಂದು ಕಾನ್ಸೆಪ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಹಾಗಿದ್ರೆ ಸೊ ಈ ರೀತಿಯ ತಾಣಗಳನ್ನ ಡಿಕ್ಲೇರ್ ಮಾಡ್ತಕ್ಕಂಥ ಅಧಿಕಾರವನ್ನ ಯಾರು ಕೊಟ್ಟಿರ್ತಾರೆ ಅಂದ್ರೆ, ಸೊ ಆ ಸ್ಟೇಟ್ ಗವರ್ಮೆಂಟ್ಗೆ ಕೊಟ್ಟಿರ್ತಾರೆ. ಅಂದ್ರೆ ರಾಜ್ಯ ಸರ್ಕಾರ ಈ ಒಂದು ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ಸ್ ಗಳನ್ನ ಡಿಕ್ಲೇರ್ ಮಾಡ್ತಕ್ಕಂಥ ಒಂದು ಅಧಿಕಾರವನ್ನ ಹೊಂದಿರ್ತಾರೆ. ಬಟ್ ಅದಕ್ಕಿಂತ ಮುಂಚೆ ಅವರು ದೇ ಶುಡ್ ಕನ್ಸಲ್ಟ್ ದಿ ಲೋಕಲ್ ಗವರ್ನಿಂಗ್ ಬಾಡೀಸ್ ಅಂದ್ರೆ ಆ ರಾಜ್ಯದಲ್ಲಿರ್ತಕ್ಕಂಥ ಸ್ಥಳೀಯವಾಗಿರ್ತಕ್ಕಂಥ ಆಡಳಿತ ಮಂಡಳಿಗಳೊಂದಿಗೆ ಸಮಾಲೋಚನೆ ನಡೆಸಿದ ನಂತರ ಸೊ ಇವರು ಈ ರೀತಿಯ ಒಂದು ಡಿಕ್ಲರೇಷನ್ ಅನ್ನ ಮಾಡಬಹುದಾಗಿರುತ್ತೆ. ಸೊ ಯಾವ ಸೆಕ್ಷನ್ ನ ಅಡಿಯಲ್ಲಿ ಅಂದ್ರೆ ಸೆಕ್ಷನ್ 37 ಆಫ್ ದಿ ಬಯೋಲಾಜಿಕಲ್ ಡೈವರ್ಸಿಟಿ ಆಕ್ಟ್ 2002 ಅಂದ್ರೆ 2002 ಜೈವಿಕ ವೈವಿಧ್ಯ ಕಾಯ್ದೆ
ಅಡಿಯಲ್ಲಿ ಬರ್ತಕ್ಕಂಥ ಒಂದು ಸೆಕ್ಷನ್ 37 ಅಂತ ನಾವೇನು ಹೇಳ್ತೇವೆ. ಸೊ ಇದರ ಅಡಿಯಲ್ಲಿ ಅಲ್ಲಿರ್ತಕ್ಕಂಥ ಲೋಕಲ್ ಮಂಡಳಿಗಳ ಜೊತೆಗೆ ಸಮಾಲೋಚನೆಯನ್ನ ನಡೆಸಿದ ನಂತರ ರಾಜ್ಯ ಸರ್ಕಾರ ಈ ರೀತಿಯ ಪ್ರದೇಶಗಳನ್ನ ಡಿಕ್ಲೇರ್ ಮಾಡ್ತಕ್ಕಂಥ ಅಧಿಕಾರವನ್ನ ಹೊಂದಿರುತ್ತೆ. ಸೊ ಅದಾದ್ಮೇಲೆ ಯಾವುದೇ ಒಂದು ಏರಿಯಾವನ್ನ ಬಯೋಡೈವರ್ಸಿಟಿ ಹೆರಿಟೇಜ್ ಅಂತ ಕರಿಬೇಕಾಗಿದ್ರೆ ಇಟ್ ಶುಡ್ ಹ್ಯಾವ್ ಯುನಿಕ್ ಅಂಡ್ ಫ್ರೆಜೈಲ್ ಇಕೋಸಿಸ್ಟಮ್, ಅಂದ್ರೆ ಅಲ್ಲಿರ್ತಕ್ಕಂಥ ಒಂದು ಪರಿಸರ ವ್ಯವಸ್ಥೆ ವಿಶಿಷ್ಟವಾಗಿರ್ಬೇಕಾಗಿರುತ್ತೆ ಮತ್ತೆ ದುರ್ಬಲ ಅಥವಾ ಸೂಕ್ಷ್ಮವಾಗಿರಬೇಕು. ಆ ಪ್ರದೇಶಗಳನ್ನ ಮಾತ್ರ ಸೊ ಬಯೋಡೈವರ್ಸಿಟಿ ಹೆರಿಟೇಜ್ ಸೆಂಟರ್ ಅಂತ ಡಿಕ್ಲೇರ್ ಮಾಡಲಾಗುತ್ತೆ. ಸೊ ಅದು ಟೆರೆಸ್ಟ್ರಿಯಲ್ ಕೂಡ ಆಗಿರ್ಬೋದು, ಅಂದ್ರೆ ಭೂ ಪ್ರದೇಶವಾಗಿರ್ಬೋದು, ಅಥವಾ ಕೋಸ್ಟಲ್ ಅಂದ್ರೆ ಕರಾವಳಿ ಪ್ರದೇಶ ಆಗಿರ್ಬೋದು, ಇನ್ಲ್ಯಾಂಡ್ ವಾಟರ್ ಅಂತ ಹೇಳ್ತೇವೆ ಅಂದ್ರೆ ಒಳನಾಡಿನ ನೀರಿನ ಪ್ರದೇಶವನ್ನ ಹೊಂದಿರಬಹುದು, ಅಥವಾ ಮೆರೈನ್ ಅಥವಾ ಸಮುದ್ರ ಪರಿಸರ ವ್ಯವಸ್ಥೆಯನ್ನ ಹೊಂದಿರಬಹುದು. ಸೊ ಈ ರೀತಿಯಾಗಿ ಯಾವ ರೀತಿಯ ಒಂದು ಇಕೋಸಿಸ್ಟಮ್ ಆಗಿದ್ರು ಕೂಡ ಅಲ್ಲಿ ಒಂದು ಇರತಕ್ಕಂಥ ಬಯೋಡೈವರ್ಸಿಟಿ ಯುನೀಕ್ ಆಗಿದ್ದಾಗ ಸೊ ಅದನ್ನ ಡಿಕ್ಲೇರ್ ಮಾಡ್ತಕ್ಕಂಥ ಒಂದು ಪ್ರಾವಿಷನ್ ಅನ್ನು ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ಗಳು ಎಷ್ಟು ಅಂತ ನಾವು ನೋಡಿದಾಗ ಸೊ ಆಕ್ಚುಲಿ ಮಂಡಳಿಯಿಂದ ಅಂದರೆ ಡಿಕ್ಲೇರ್ ಆಗಿರ್ತಕ್ಕಂಥ ಹೆರಿಟೇಜ್ ಸೈಟ್ಗಳು 13 ಇರುತ್ತೆ. ಬಟ್ ಗವರ್ನಮೆಂಟ್ ನೋಟಿಫೈ ಆಗಿರ್ತಕ್ಕಂಥದ್ದು ಕೇವಲ 4. ಆಲ್ರೆಡಿ 13 ಡಿಕ್ಲೇರ್ ಮಾಡಿರ್ತಾರೆ. ಸೊ ನೋಟಿಫೈ ಮಾಡಿರ್ತಕ್ಕಂಥ ಬಯೋಡೈವರ್ಸಿಟಿ ಹೆರಿಟೇಜ್ ಸೆಂಟರ್ಗಳು 4 ಇರುತ್ತೆ. ಸೊ ಗವರ್ನಮೆಂಟ್ ವೆಬ್ಸೈಟಲ್ಲಿ ನಾವು ಚೆಕ್ ಮಾಡಿದಾಗ ಸೊ 4 ಆಲ್ರೆಡಿ ನೋಟಿಫೈ ಆಗಿರುತ್ತೆ. ಸೊ ಮಿಕ್ಕಿದವು ಬರೀ ಡಿಕ್ಲೇರ್ ಆಗಿದ್ದಾವೆ, ಅವುಗಳನ್ನು ನೋಟಿಫೈ ಮಾಡ್ತಕ್ಕಂಥದ್ದು ಬಾಕಿ ಇದೆ. ಹಾಗಿದ್ರೆ ಸೊ ಆ 4 ನೋಟಿಫೈ ಆಗಿರ್ತಕ್ಕಂಥ 4 ಮಿಕ್ಕಿದ 9 ಹೆರಿಟೇಜ್ ಸೈಟ್ಗಳು ಯಾವ್ದಾವುದು ಸಂಪೂರ್ಣವಾಗಿ ನಾನು ಇಲ್ಲಿ ಡಿಸ್ಕಸ್ ಮಾಡ್ತೇನೆ. ಸೊ ಇದರಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಇಸ್ ನೆಲ್ಲೂರು ಟ್ಯಾಮರಿನ್ ಗ್ರೋವ್ ಅಂತ ಕರಿತೇವೆ. ಇದನ್ನು ನಾವು ನೆಲ್ಲೂರು ಹುಣಸೆ ತೋಪು ಅಂತ ಕರಿತೇವೆ. ಸೊ ಇದಿರ್ತಕ್ಕಂಥದ್ದು ಬೆಂಗಳೂರು ಜಿಲ್ಲೆಯಲ್ಲಿ ಯಾವ ತಾಲೂಕು ಅಂದ್ರೆ ದೇವನಹಳ್ಳಿ ತಾಲೂಕಿನಲ್ಲಿರುತ್ತೆ. ಸೊ ಇದರ ಒಂದು ವಿಶೇಷತೆ ಏನು ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಡಿಕ್ಲೇರ್ ಆಗಿರ್ತಕ್ಕಂಥ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಆಗಿರುತ್ತೆ. ಸೊ ಈ ಒಂದು ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಯಾವ ಇಸವಿಯಲ್ಲಿ ಡಿಕ್ಲೇರ್ ಆಯಿತು ಅನ್ನೋದನ್ನ ನೀವು ನಮಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ಇದನ್ನ ಯಾಕೆ ಬಯೋಡೈವರ್ಸಿಟಿ ಹೆರಿಟೇಜ್ ನೋಡಿ ಹೆಸರಲ್ಲೇ ಇದೆ, ಪಾರಂಪರೆ ಅಂತ ಕರೀತಾರೆ. ಸೊ ಪಾರಂಪರೆ ಅಂತ ಕರೆದಾಗ ಅದಕ್ಕೆ ಸ್ವಲ್ಪ ಐತಿಹಾಸಿಕವಾಗಿರ್ತಕ್ಕಂಥ ಹಿನ್ನೆಲೆಯನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ನಲ್ಲೂರು ಹುಣಸೆ ತೋಪಿಗೆ ಇರತಕ್ಕಂಥ ಐತಿಹಾಸಿಕ ಹಿನ್ನೆಲೆ ಏನು ಅಂದ್ರೆ ಸೊ ಇದು ಚೋಳ ಡೈನಾಸ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಅಂದ್ರೆ ಚೋಳ ರಾಜವಂಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರದೇಶವಾಗಿರುತ್ತೆ. ಇಲ್ಲಿ ಸರಿಸುಮಾರು 300 ಟ್ರೀಸ್ ಅಂದ್ರೆ 300 ಮರಗಳನ್ನ, ಅದಾದ್ಮೇಲೆ ಲಾರ್ಜ್ ಮತ್ತೆ ಓಲ್ಡ್ ಅಂದ್ರೆ ಬೃಹತ್ ಆಗಿರ್ತಕ್ಕಂಥ ಮತ್ತು ಪುರಾತನವಾಗಿರ್ತಕ್ಕಂಥ ಮರಗಳನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಆ ಒಂದು ಕಾರಣದಿಂದ ಈ ನಲ್ಲೂರು ಹುಣಸೆ ತೋಪನ್ನ ಪ್ರಪ್ರಥಮ ಬಾರಿಗೆ ಸೊ ಈ ಒಂದು ಪಟ್ಟಿಗೆ ಸೇರಿಸಿರ್ತಕ್ಕಂಥದ್ದನ್ನ ನೋಡಬಹುದಾಗಿರುತ್ತೆ. ಸೊ ಎರಡನೇದನ್ನ ನಾವು ಹೊಗ್ರೇಕನ್ ಅಂತ ಕರಿತೇವೆ. ಸೊ ಇದು ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ನಲ್ಲಿರುತ್ತೆ. ಯಾವ ತಾಲೂಕಿನಲ್ಲಿರುತ್ತೆ ಅಂದ್ರೆ ಕಡೂರು ತಾಲೂಕಿನಲ್ಲಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಈ ಒಂದು ಪ್ರದೇಶದ ವಿಶೇಷತೆ ಏನು ಅಂದ್ರೆ ಶೋಲಾ ವೆಜಿಟೇಷನ್ ಅಂತ ಕರಿತೇವೆ. ಶೋಲಾ ಅಂದ್ರೆ ಸೊ ಎತ್ತರ ಪ್ರದೇಶದಲ್ಲಿ ಬೆಳೀತಕ್ಕಂಥ ಗ್ರಾಸ್ ಲ್ಯಾಂಡ್ ಅಥವಾ ಹುಲ್ಲುಗಾವಲನ್ನ ಹೊಂದಿರತಕ್ಕಂಥ ಪ್ರದೇಶವಾಗಿರುತ್ತೆ. ಸೊ ಇಲ್ಲಿರ್ತಕ್ಕಂಥ ಸಸ್ಯವರ್ಗ ಅಥವಾ ವೆಜಿಟೇಷನ್ ಅಂತ ನಾವೇನು ಹೇಳ್ತೇವೆ ಸೊ ಅದರಲ್ಲಿ ಮೆಡಿಸಿನಲ್ ವ್ಯಾಲ್ಯೂ ಅಥವಾ ಔಷಧೀಯ ಗುಣಗಳನ್ನ ಹೊಂದಿರತಕ್ಕಂಥ ಸಸ್ಯವರ್ಗಗಳನ್ನ ನೋಡಬಹುದಾಗಿರುತ್ತೆ. ಸೊ ಇಲ್ಲಿರ್ತಕ್ಕಂಥ ವೆಜಿಟೇಷನ್ ಅನ್ನ ನಾವು ಡ್ರೈ ಡೆಸಿಡಿಯಸ್ ಅಂತ ಕರಿತೇವೆ. ಅಂದ್ರೆ ಶುಷ್ಕ ಮತ್ತೆ ಎಲೆ ಉದುರುವ ಒಂದು ವೆಜಿಟೇಷನ್ ಅಥವಾ ಸಸ್ಯವರ್ಗಗಳನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಪ್ರದೇಶ ಏನಿದೆ ಅಂದ್ರೆ ನಾವು ಒಗ್ರೇಖನ್ ಅಂತ ನಾನೇನು ಹೇಳಿದೆ. ಸೊ ಈ ಒಂದು ಪ್ರದೇಶ ದಿಸ್ ಇಸ್ ಗೋಯಿಂಗ್ ಟು ಕನೆಕ್ಟ್ ಕುದ್ರೆಮುಖ, ಬಾಬಾ ಬುಡನ್ಗಿರಿ ಮತ್ತೆ ಕಮ್ಮಂಗ್ನ ಗುಂಡಿ ಅಂತ ನಾವೇನು ಹೇಳ್ತೇವೆ. ಸೊ ಈ 3 ಪ್ರದೇಶಗಳನ್ನ ಭದ್ರಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಮತ್ತೆ ಎಮ್ಮನದೋಡೆ ಟೈಗರ್ ಸ್ಯಾಂಕ್ಚುರಿ ಅಂತ ನಾವೇನು ಹೇಳ್ತೇವೆ. ಸೊ ಇದಕ್ಕೆ ಕನೆಕ್ಟ್ ಮಾಡ್ತಕ್ಕಂಥ ಒಂದು ಪ್ರದೇಶವನ್ನ ನಾವು ಹೊಗ್ರೇಕನ್ ಅಂತ ಕರಿತೇವೆ. ಸೊ ಇದು ನಮ್ಮ ಕರ್ನಾಟಕದ 2ನೇ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಆಗಿರುತ್ತೆ. ಸೊ 3ನೇದು ನಮ್ಮ GKVK ಬೆಂಗಳೂರಿನಲ್ಲಿರ್ತಕ್ಕಂಥ GKVK ಕ್ಯಾಂಪಸ್ ಆಗಿರುತ್ತೆ. ಸೊ ಇದು ಬೆಂಗಳೂರಿನಲ್ಲಿರ್ತಕ್ಕಂಥ ಒಂದು ಕ್ಯಾಂಪಸ್ ಆಗಿರುತ್ತೆ. ಇಲ್ಲಿ ಅನೇಕ ಮ್ಯಾಮಲ್ ಸ್ಪೀಶೀಸ್ ಆಗಿರ್ಬೋದು, ರೆಪ್ಟೈಲ್ಸ್ ಅಂದ್ರೆ ಸರೀಸೃಪಗಳಾಗಿರ್ಬೋದು, ವಿವಿಧ ರೀತಿಯ ಪ್ರಾಣಿಗಳು ಸಸ್ಯವರ್ಗವಾಗಿರ್ಬೋದು. ಸೊ ಈ ರೀತಿಯ ಎಲ್ಲ ವಿಭಿನ್ನತೆಯನ್ನ ಹೊಂದಿರುವ ಕಾರಣದಿಂದ ಸೊ ಇದನ್ನು ಕೂಡ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಆಗಿ ಡಿಕ್ಲೇರ್ ಮಾಡಲಾಗಿರುತ್ತೆ. ಸೊ 4ನೇದನ್ನ ನಾವು ಅಂಬರಗುಡ್ಡ ಅಂತ ಕರಿತೇವೆ. ಸೊ ಇದು ಶಿವಮೊಗ್ಗದಲ್ಲಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಇದು ಇದೆಲ್ಲಿ ಬರುತ್ತೆ ಅಂದ್ರೆ ಇಟ್ ಕಮ್ಸ್ ಬಿಟ್ವೀನ್ ಶರಾವತಿ ಅಂಡ್ ಸೋಮೇಶ್ವರ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ಅಂದ್ರೆ ಶರಾವತಿ ಮತ್ತೆ ಸೋಮೇಶ್ವರ ವನ್ಯಜೀವಿ ಅಭಯಾರಣ್ಯ ಅಂತ ನಾವೇನು ಹೇಳ್ತೇವೆ. ಸೊ ಇದರ ಮಧ್ಯದಲ್ಲಿ ಬರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಇಲ್ಲೂ ಕೂಡ ಶೋಲಾ ವೆಜಿಟೇಷನ್ ಮತ್ತೆ ಗ್ರಾಸ್ ಲ್ಯಾಂಡ್ ಅಂದ್ರೆ ಎತ್ತರ ಪ್ರದೇಶದಲ್ಲಿ ಬೆಳೀತಕ್ಕಂಥ ಹುಲ್ಲುಗಾವಲನ್ನ ಹೊಂದಿರತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಈ 4 ಅಧಿಕೃತವಾಗಿ ನೋಟಿಫೈ ಮಾಡಲಾಗಿದೆ. ಮಿಕ್ಕಿದ 9 ಡಿಕ್ಲೇರ್ ಮಾಡಿರ್ತಾರೆ, ಬಟ್ ಇನ್ನು ಅಧಿಕೃತವಾಗಿ ನೋಟಿಫೈ ಮಾಡ್ತಕ್ಕಂಥದ್ದು ಬಾಕಿ ಇದೆ. ಸೊ ಹಾಗಿದ್ರೆ ಮಿಕ್ಕಿರ್ತಕ್ಕಂಥ
ಪ್ರದೇಶಗಳನ್ನ ನೀವು ನೆನ್ಪಿಟ್ಕೊಳ್ಳೋದಾದ್ರೆ ಸೊ ಒಂದನ್ನು ನಾವು ಮುಂದಿಗೆ ಕೆರೆ ಲೇಕ್ ಅಂತ ಕರಿತೇವೆ. ಸೊ ಇದು ಉತ್ತರ ಕನ್ನಡ ಜಿಲ್ಲೆ ಸಿರ್ಸಿ ತಾಲೂಕಿನಲ್ಲಿ ಬರುತ್ತೆ. ಇಲ್ಲಿ ವಿಶೇಷತೆ ಏನು ಅಂದ್ರೆ ಅದೊಂದು ಬರ್ಡ್ ಸ್ಯಾಂಕ್ಚುರಿ ಆಗಿರುತ್ತೆ. ಸೊ ಅದಾದ್ಮೇಲೆ ಜೂರಿ ಬೆಟ್ಟ ಅಂತ ಕರಿತೇವೆ, ಇದು ಕೊಪ್ಪಳ್ನಲ್ಲಿ ಬರುತ್ತೆ. ಸೊ ಅದಾದ್ಮೇಲೆ ಸಿದ್ದರ ಬೆಟ್ಟ ಅಂತ ಕರಿತೇವೆ, ಇದು ತುಮಕೂರಿನಲ್ಲಿ ಬರುತ್ತೆ. ಸೊ ಅದಾದ್ಮೇಲೆ ರಾಮನಗರ ಹಿಲ್ಸ್, ಹೆಸರಲ್ಲೇ ಇದೆ, ರಾಮನಗರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಚಿಕ್ಕಮಗಳೂರು ಹಿಲ್ಸ್, ಸೊ ಇದು ಕೂಡ ಚಿಕ್ಕಮಗಳೂರಿನಲ್ಲಿರ್ತಕ್ಕಂಥ ಒಂದು ಸೈಟ್ ಆಗಿರುತ್ತೆ. ಸೊ ಇನ್ನೊಂದು ಅಂತರಗಂಗೆ ಬೆಟ್ಟ ಅಂತ ಕರಿತೇವೆ. ಸೊ ಇದು ಕೋಲಾರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಅದಾದ್ಮೇಲೆ ಆದಿನಾರಾಯಣ ಸ್ವಾಮಿ ಬೆಟ್ಟ ಅಂತ ಕರಿತೇವೆ. ಸೊ ಇದು ಕೂಡ ಚಿಕ್ಕಬಳ್ಳಾಪುರ್ನಲ್ಲಿರುತ್ತೆ. ಸೊ ಇದು ಗುಡಬೆಂಡೆ ತಾಲೂಕಿನಲ್ಲಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಮಹಿಮಾ ರಂಗ ಬೆಟ್ಟ ಅಂತ ಕರಿತೇವೆ. ಸೊ ಇದು ಬೆಂಗಳೂರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಇನ್ನೊಂದನ್ನ ಉರುಂಬಿ ಅಂತ ಕರಿತೇವೆ. ಸೊ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಇಷ್ಟು ನಾವು ಟೋಟಲ್ 13 ನಾವು ನೋಡಬಹುದಾಗಿರುತ್ತೆ. ಆಸ್ ಐ ಟೋಲ್ಡ್ ಯು ಬಿಫೋರ್, 4 ಅಧಿಕೃತವಾಗಿ ನೋಟಿಫೈ ಆಗಿರುತ್ತೆ. ಸೊ ಮಿಕ್ಕಿದ 9 ಅನೌನ್ಸ್ ಆಗಿರುತ್ತೆ, ಬಟ್ ಇನ್ನೂ ಕೂಡ ನೋಟಿಫೈ ಆಗದೇ ಇರತಕ್ಕಂಥ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ಸ್ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ಭಾರತದ ಚಂದ್ರಯಾನ 3 ಇತಿಹಾಸ ನಿರ್ಮಿಸಿದ ಸ್ಥಳಕ್ಕೆ ಹತ್ತಿರವಾಗಿ ಚಂದ್ರನ ದಕ್ಷಿಣ ಧ್ರುವ ಪ್ರದೇಶದಲ್ಲಿ ತನ್ನ ನೋವಾ ಸಿ ಲ್ಯಾಂಡರ್ ಅನ್ನು ಲ್ಯಾಂಡಿಂಗ್ ಮಾಡಲು ನಾಸಾ ಯಾವ ಪ್ರದೇಶವನ್ನು ಗುರಿಯಾಗಿಸಿಕೊಂಡಿದೆ? ಸೊ ವಿಚ್ ಏರಿಯಾ ಈಸ್ ನಾಸಾ ಟಾರ್ಗೆಟಿಂಗ್ ಫಾರ್ ದಿ ಲ್ಯಾಂಡಿಂಗ್ ಆಫ್ ಇಟ್ಸ್ ನೋವಾ ಸಿ ಲ್ಯಾಂಡರ್ ಆನ್ ದಿ ಮೂನ್ ಸೌತ್ ಪೋಲ್ ರೀಜನ್, ಸೊ ವಿಚ್ ಇಸ್ ನಾಟ್ ಫಾರ್ ಫ್ರಮ್ ವೇರ್ ಇಂಡಿಯಾಸ್ ಚಂದ್ರಯಾನ್ 3 ಮೇಡ್ ಹಿಸ್ಟ್ರಿ. ಸೊ ನಮ್ಮ ಭಾರತ ದೇಶದ ಚಂದ್ರಯಾನ್ 3 ಸಕ್ಸಸ್ಫುಲ್ ಆಗಿ ನಾವೇನು ಸೌತ್ ಪೋಲ್ ಅಲ್ಲಿ ಲ್ಯಾಂಡಿಂಗ್ ಮಾಡಿರ್ತೇವೆ ಫಾರ್ ದ ವೆರಿ ಫಸ್ಟ್ ಟೈಮ್ ಇನ್ ದ ವರ್ಲ್ಡ್. ಸೊ ಆ ಒಂದು ಪ್ರದೇಶಕ್ಕೆ ಹತ್ತಿರವಾಗಿ ನಾಸಾದವರು ಕೂಡ ಈಗೊಂದು ಲ್ಯಾಂಡರ್ ಅನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಆ ಒಂದು ಲ್ಯಾಂಡರ್ ಅನ್ನ ನಾವು ನೋವಾ ಸಿ ಅಂತ ಕರಿತೇವೆ. ಹಾಗಿದ್ರೆ ಆ ಸೌತ್ ಪೋಲ್ ನಲ್ಲಿ ಇವರು ಎಲ್ಲಿ ಲ್ಯಾಂಡ್ ಮಾಡ್ತಾ ಇದ್ದಾರೆ, ಆ ಪ್ರದೇಶವನ್ನ ಏನೆಂದು ಕರೀತಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ, ಅವರು ಲ್ಯಾಂಡ್ ಮಾಡ್ತಕ್ಕಂಥ ಪ್ರದೇಶವನ್ನ ಏನಂತ ಕರೀತಾರೆ ಅಂದ್ರೆ ಸೊ ಮಾಲಾಪರ್ಟ್ ಎ ಕ್ರೇಟರ್ ಅಂತ ಕರಿತೇವೆ. ಸೊ ಮಾಲಾಪರ್ಟ್ ಎ ಕಂದಕ ಅಂತ ಕರಿತೇವೆ. ಸೊ ಈ ಒಂದು ಪ್ರದೇಶದಲ್ಲಿ ನಾಸಾದವರು ಚಂದ್ರನನ್ನ ಅಧ್ಯಯನ ಮಾಡ್ತಕ್ಕಂಥ ಒಂದು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಸೊ ಇದು ನಮ್ಮ ಭಾರತ ದೇಶ ಇತಿಹಾಸವನ್ನ ನಿರ್ಮಿಸಿರ್ತಕ್ಕಂಥ ಚಂದ್ರಯಾನ್ 3 ಆ ಒಂದು ಸೌತ್ ಪೋಲ್ ಏನಿರುತ್ತೆ ಸೊ ಆ ಒಂದು ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥ ಒಂದು ಕಂದಕವಾಗಿರುತ್ತೆ. ಸೊ ಈ ಒಂದು ಲ್ಯಾಂಡರ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ನೋವಾ ಸಿ ಅಂತ ಕರಿತೇವೆ. ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಸೊ ನಾಸಾದವರು ಲಾಂಚ್ ಮಾಡ್ತಾ ಇರ್ತಕ್ಕಂಥ ಒಂದು ಲ್ಯಾಂಡರ್ ಆಗಿರುತ್ತೆ. ಸೊ ಇದನ್ನ ನಾವು ನೋವಾ ಸಿ ಅಂತ ಕರಿತೇವೆ. ಸೊ ಇದನ್ನ ಎಲ್ಲಿಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂದ್ರೆ ಸೌತ್ ಪೋಲ್ ಆಫ್ ದಿ ಮೂನ್, ಅಂದ್ರೆ ಚಂದ್ರನ ಈ ಒಂದು ದಕ್ಷಿಣ ಧ್ರುವಕ್ಕೆ ಅವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಸೊ ಇಟ್ ಇಸ್ ನಾಟ್ ಫಾರ್ ಫ್ರಮ್ ಚಂದ್ರಯಾನ್ 3. ಸೊ ನಾವು ಮಾಡಿರ್ತಕ್ಕಂಥ ಲ್ಯಾಂಡರ್ ಏನಿರುತ್ತೆ ಸೊ ಅದಕ್ಕೆ ಬಹಳ ದೂರದಲ್ಲಿ ಇಲ್ಲದೆ ಇರತಕ್ಕಂಥ ಪ್ರದೇಶದಲ್ಲಿ ಲ್ಯಾಂಡ್ ಮಾಡಿಸ್ತಕ್ಕಂಥದ್ದು ಅವರ ಟಾರ್ಗೆಟ್ ಆಗಿರುತ್ತೆ. ಸೊ ಈ ಒಂದು ಮಿಷನ್ ಅನ್ನ ಏನಂತ ಕರೀತಾರೆ ಅಂದ್ರೆ IM-1 ಅಂತ ಕರೀತಾರೆ. ಅದು ಮಿಷನ್ ನ ಹೆಸರಾಗಿರುತ್ತೆ. ಸೊ ಇಟ್ ಡೆಲಿವರ್ ಸೂಟ್ ಆಫ್ ಪೇಲೋಡ್ಸ್, ಅಂದ್ರೆ ಅನೇಕ ಒಂದು ಪೇಲೋಡ್ಗಳ ಗುಂಪನ್ನ ಅಲ್ಲಿ ಡೆಲಿವರ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಅವರು ಸಾಫ್ಟ್ ಲ್ಯಾಂಡಿಂಗ್ ಮಾಡ್ತಕ್ಕಂಥ ಒಂದು ಟಾರ್ಗೆಟ್ ಏರಿಯಾವನ್ನ ನಾವೇನಂತ ಕರಿತೀವಿ ಅಂದ್ರೆ ಸೊ ಮಲಾಪರ್ಟ್ ಎ ಕ್ರೇಟರ್ ಅಂತ ಕರಿತೇವೆ. ಕ್ರೇಟರ್ ಅಂದ್ರೆ ನಮಗೆ ಗೊತ್ತು, ಸೊ ಇದೊಂದು ಈವನ್ ಪ್ಲೇಸ್ ಆಗಿದ್ರೆ ಸೊ ಅಲ್ಲಿರ್ತಕ್ಕಂಥ ಒಂದು ಕಂದಕವನ್ನ ನಾವು ಕ್ರೇಟರ್ ಅಂತ ಕರಿತೇವೆ. ಸೊ ಈ ಒಂದು ಕ್ರೇಟರ್ಗೆ ಅವರು ಸಾಫ್ಟ್ ಲ್ಯಾಂಡಿಂಗ್ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನ ನಾಸಾದವರು ಈಗ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಈ ಮಲಾಪರ್ಟ್ ಎ ಅಂತ ನಾವೇನು ಹೇಳ್ತೇವೆ ಸೊ ಇದೊಂದು ಸ್ಯಾಟಲೈಟ್ ಕ್ರೇಟರ್ ಅಡ್ಜಸೆಂಟ್ ಟು ಲಾರ್ಜರ್ ಮಲಾಪರ್ಟ್ ಕ್ರೇಟರ್, ಅಂದ್ರೆ ಅಲ್ಲಿ ಒಂದು ಬೃಹತ್ ಆಗಿರ್ತಕ್ಕಂಥ ಮಲಾಪರ್ಟ್ ಕ್ರೇಟರ್ ಅಂತ ಇರುತ್ತೆ. ಸೊ ಅದಕ್ಕೆ ಪಕ್ಕದಲ್ಲಿರುವ ಕಾರಣದಿಂದ ಇದನ್ನ ನಾವು ಮಲಾಪರ್ಟ್ ಎ ಅಂತ ಇದಕ್ಕೆ ನಾಮಕರಣ ಮಾಡಿರ್ತಾರೆ. ಸೊ ಇದಕ್ಕೆ ಮಲಾಪರ್ಟ್ ಅಂತ ಹೆಸರು ಏಕೆ ಬಂದಿರುತ್ತೆ ಅಂದ್ರೆ ಸೊ ಒಬ್ಬ ಆಸ್ಟ್ರೋನಾಟ್ ಇರ್ತಾರೆ, ಅಂದ್ರೆ ಖಗೋಳ ಶಾಸ್ತ್ರಜ್ಞರು ಇರ್ತಾರೆ. ಅವರ ಹೆಸರು ಏನು ಅಂದ್ರೆ ಚಾರ್ಲಿಸ್ ಮಲಾಪರ್ಟ್ ಅಂತ ಕರಿತೇವೆ. ಸೊ ಇವರ ಹೆಸರನ್ನ ಈ ಚಂದ್ರನಲ್ಲಿರ್ತಕ್ಕಂಥ ಒಂದು ಕಂದಕಕ್ಕೆ ನೇಮಿಂಗ್ ಮಾಡಿರ್ತಾರೆ. ಸೊ ಆ ಒಂದು ಕಾರಣದಿಂದ ಆ ಬಿಗ್ಗೆಸ್ಟ್ ಕ್ರೇಟರ್ ಏನಿರುತ್ತೆ ಆ ಕ್ರೇಟರ್ ಸರಿ ಸುಮಾರು 69 ಕಿಲೋಮೀಟರ್ ಇರ್ತಕ್ಕಂಥ ಒಂದು ಹಳ್ಳವಾಗಿರುತ್ತೆ. ಸೊ ಆ ಒಂದು ಹಳ್ಳದಲ್ಲಿ ಸಾಫ್ಟ್ ಲ್ಯಾಂಡಿಂಗ್ ಮಾಡ್ತಕ್ಕಂಥದ್ದು ನಾಸಾದವರು ಮಾಡ್ತಾ ಇರ್ತಕ್ಕಂಥ ಮುಂದಿನ ಚಂದ್ರನ ಮಿಷನ್ ಆಗಿರುತ್ತೆ. ಸೊ ಅದಾಗಿದ್ಮೇಲೆ ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಮುಂದಿನ ಪ್ರಶ್ನೆ ಏನು ಅಂದ್ರೆ 1 ಕೋಟಿ ಮನೆಗಳನ್ನ ಬೆಳಗಿಸುವ ಗುರಿಯನ್ನು ತಮ್ಮ ಮೇಲ್ಛಾವಣಿಯ ಮೇಲೆ ಸೌರ ಫಲಕಗಳನ್ನು ಅಳವಡಿಸಲು ಜನರನ್ನು ಉದ್ದೇಶಿಸಲು ಕೇಂದ್ರ ಸರ್ಕಾರವು ಘೋಷಿಸಿದ ಯೋಜನೆಯ ಹೆಸರೇನು? ಸೊ ವಾಟ್ ಇಸ್ ದ ನೇಮ್ ಆಫ್ ದಿ ಸ್ಕೀಮ್ ಅನೌನ್ಸ್ಡ್ ಬೈ ದಿ ಸೆಂಟ್ರಲ್ ಗವರ್ಮೆಂಟ್ ಟು ಎನ್ಕರೇಜ್ ಪೀಪಲ್ ಟು ಇನ್ಸ್ಟಾಲ್ ಸೋಲಾರ್ ಪ್ಯಾನಲ್ಸ್ ಆನ್ ದೇರ್ ರೂಫ್ ಟಾಪ್ಸ್ ಏಮಿಂಗ್ ಟು ಲೈಟ್ ಅಪ್ 1 crore ಹೌಸ್ ಹೋಲ್ಡ್? ಸೊ ಭಾರತ ದೇಶದಲ್ಲಿರ್ತಕ್ಕಂಥ 1 ಕೋಟಿ ಜನರ ಮನೆಗಳನ್ನ ಸೌರಶಕ್ತಿಯಿಂದ ಬೆಳಗಿಸುವ ಕಾರಣ
ಕಾರಣದಿಂದ ಕೇಂದ್ರ ಸರ್ಕಾರ ಒಂದು ಸೌರ ಫಲಕಗಳನ್ನ ನಮ್ಮ ಮನೆಗಳ ಮೇಲೆ ಅಳವಡಿಸ್ತಕ್ಕಂಥ ಒಂದು ಸ್ಕೀಮ್ ಅನ್ನ ಲಾಂಚ್ ಮಾಡಿರುತ್ತೆ. ಸೊ ಆ ಒಂದು ಸ್ಕೀಮ್ ನ ಹೆಸರೇನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಪ್ರಧಾನ ಮಂತ್ರಿ ಸೂರ್ಯ ಘರ್ ಮುಫ್ತ್ ಬಿಜಿಲಿ ಯೋಜನೆ ಅಂತ ಕರೀತೇವೆ. ಸೊ ಇದನ್ನ ಪ್ರಧಾನ ಮಂತ್ರಿ ಸೂರ್ಯ ಘರ್ ಮುಫ್ತ್ ಬಿಜಿಲಿ ಅಂದ್ರೆ ಮುಫ್ತ್ ಅಂದ್ರೆ ಫ್ರೀ, ಬಿಜಿಲಿ ಅಂದ್ರೆ ವಿದ್ಯುತ್. ಸೊ ಉಚಿತವಾಗಿ ವಿದ್ಯುತ್ ಅನ್ನ ಪಡಿತಕ್ಕಂತ ಒಂದು ಯೋಜನೆಯನ್ನ ಈಗ ಸೂರ್ಯ ಘರ್ ಮುಫ್ತ್ ಬಿಜಿಲಿ ಯೋಜನೆ ಅಂತಕ್ಕಂಥದನ್ನ ಲಾಂಚ್ ಮಾಡಿರ್ತಾರೆ. ಸೊ ಇದನ್ನ ನಾವು ಪ್ರಧಾನ ಮಂತ್ರಿ ಸೂರ್ಯ ಘರ್ ಮುಫ್ತ್ ಬಿಜಿಲಿ ಯೋಜನೆ ಅಂತ ಕರಿತೇವೆ. ಸೊ ಈ ಒಂದು ಯೋಜನೆಯನ್ನ ಲಾಂಚ್ ಮಾಡಿರ್ತಕ್ಕಂಥ ಉದ್ದೇಶ ಏನು ಅಂದ್ರೆ ಟು ಎನ್ಕರೇಜ್ ಪೀಪಲ್ ಟು ಇನ್ಸ್ಟಾಲ್ ಸೋಲಾರ್ ಪ್ಯಾನಲ್ಸ್. ನಮ್ಗೆ ಗೊತ್ತು ಈ ಸೌರ ಫಲಕಗಳು ಅಂತಕ್ಕಂಥದ್ದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಸೊ ಆ ರೇಟ್ ಕೇಳಿದ ಕೂಡಲೇ ನಾವು ಯೂಶಲಿ ಡಿಸ್ಕರೇಜ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಆ ಒಂದು ಕಾರಣದಿಂದ ಏನ್ ಮಾಡುತ್ತೆ ಅಂದ್ರೆ ಸರ್ಕಾರ ಸಬ್ಸಿಡಿ ಕೊಡುತ್ತೆ ಆ ಸೌರ ಫಲಕಗಳನ್ನ ಇನ್ಸ್ಟಾಲ್ ಮಾಡಲಿಕ್ಕೆ ರೂಫ್ ಟಾಪ್ ಅಥವಾ ನಮ್ಮ ಮನೆಯ ಮೇಲ್ಛಾವಣಿಗಳಲ್ಲಿ. ಸೊ ಈ ಒಂದು ಸೋಲಾರ್ ಪ್ಯಾನಲ್ಸ್ ಗಳನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿಕ್ಕೆ ಸೊ ಈ ಒಂದು ಸಬ್ಸಿಡಿಯನ್ನ ಕೊಡಲಾಗುತ್ತೆ. ಸೊ ಈ ಒಂದು ಯೋಜನೆಯನ್ನ ನಾವು PM ಸೂರ್ಯ ಘರ್ ಮುಫ್ತ್ ಬಿಜಿಲಿ ಯೋಜನೆ ಅಂತ ಕರಿತೇವೆ. ಸೊ ಇದರಿಂದ ನಾವು ವಿದ್ಯುತ್ ಅನ್ನ ಉಚಿತವಾಗಿ ಪಡೆಯಬಹುದಾಗಿರುತ್ತೆ. ಸೊ ಇಟ್ ಏಮ್ಸ್ ಟು ಲೈಟ್ ಅಪ್ 1 crore ಹೌಸ್ ಹೋಲ್ಡ್. ಸೊ ಈ ಒಂದು ಯೋಜನೆಯಿಂದ 1 ಕೋಟಿ ಮನೆಗಳಿಗೆ ಬೆಳಕನ್ನ ನೀಡತಕ್ಕಂಥದ್ದು ಉದ್ದೇಶವಾಗಿರುತ್ತೆ. ಪ್ರೊವೈಡಿಂಗ್ ಅಪ್ ಟು 300 ಯೂನಿಟ್ಸ್ ಆಫ್ ಫ್ರೀ ಎಲೆಕ್ಟ್ರಿಸಿಟಿ ಎವ್ರಿ ಮಂತ್. ಅಂದ್ರೆ ಪ್ರತಿ ತಿಂಗಳು 300 ಯೂನಿಟ್ಸ್ ಅಷ್ಟು ಉಚಿತವಾಗಿ ವಿದ್ಯುತ್ ಅನ್ನ ಕೊಡ್ತಕ್ಕಂಥ ಸೊ ಯೋಜನೆ ಇದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಯೋಜನೆಯಲ್ಲಿ ಸಬ್ಸ್ಟಾನ್ಸಿವ್ ಸಬ್ಸಿಡೀಸ್ ವಿಲ್ ಬಿ ಪ್ರೊವೈಡೆಡ್. ಅಂದ್ರೆ ಸೌರ ಫಲಕಗಳನ್ನ ನಾವು ಇನ್ಸ್ಟಾಲ್ ಮಾಡ್ಕೊಳ್ಳಿಕ್ಕೆ ಫಲಾನುಭವಿಗಳಿಗೆ ಸಬ್ಸಿಡಿಯನ್ನ ನೀಡಲಾಗುತ್ತೆ. ಸೊ ಈ ಒಂದು ಸಬ್ಸಿಡಿ ಅಮೌಂಟ್ ಅನ್ನ DBT ಅಂತ ಕರಿತೇವೆ, ಅಂದ್ರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತ ಕರಿತೇವೆ. ಸೊ ಫಲಾನುಭವಿಗಳ ಖಾತೆಗಳಿಗೆ ನೇರವಾಗಿ ವರ್ಗಾವಣೆ ಮಾಡುವುದರ ಮುಖಾಂತರ ಸೊ ಈ ಒಂದು ಹಣವನ್ನ ಸಬ್ಸಿಡಿ ರೂಪದಲ್ಲಿ ನೀಡಲಾಗುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ಆರ್ಯ ಸಮಾಜದ ಸಂಸ್ಥಾಪಕರು ಯಾರು? ಹೂ ಇಸ್ ದಿ ಫೌಂಡರ್ ಆಫ್ ದಿ ಆರ್ಯ ಸಮಾಜ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ದಯಾನಂದ ಸರಸ್ವತಿ, ಮಹರ್ಷಿ ದಯಾನಂದ ಸರಸ್ವತಿ ಅವರನ್ನ ನಾವು ಆರ್ಯ ಸಮಾಜದ ಸಂಸ್ಥಾಪಕರು ಅಂತ ಕರಿತೇವೆ. ಸೊ ಇವರ ಬಗ್ಗೆ ನಾವು ಪ್ರಶ್ನೆಯನ್ನ ಕೊಡ್ಲಿಕ್ಕೆ ಕಾರಣ ಏನು ಅಂದ್ರೆ ಸೊ ಮಹರ್ಷಿ ದಯಾನಂದ ಸರಸ್ವತಿ ಅವರ 200ನೇ ಬರ್ತ್ ಆನಿವರ್ಸರಿ ಅಥವಾ 200th ಜನ್ಮ ದಿನಾಚರಣೆಯನ್ನ ನಾವು ಈ ವರ್ಷ ಆಚರಣೆ ಮಾಡ್ತಾ ಇದ್ದೇವೆ. ಸೊ ಈ ಒಂದು ಕಾರಣದಿಂದ ಅವರ ಬರ್ತ್ ಪ್ಲೇಸ್ ಆಗಿರ್ತಕ್ಕಂಥ ತಂಕಾರ ಇನ್ ಗುಜರಾತ್ ಅಂತ ನಾವೇನು ಹೇಳ್ತೇವೆ, ಇದು ಅವರ ಜನ್ಮಸ್ಥಳವಾಗಿರುತ್ತೆ. ಸೊ ಈ ಒಂದು ಜನ್ಮಸ್ಥಳದಲ್ಲಿ ಇವರ ಬರ್ತ್ ಡೇ ಸೆಲೆಬ್ರೇಷನ್ಸ್ ಅನ್ನ ಇನಾಗ್ರೇಟ್ ಮಾಡಲಾಗಿರುತ್ತೆ. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ಇವರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇವರ ಮೂಲ ಹೆಸರು ಏನು ಅಂದ್ರೆ ಮೂಲ ಶಂಕರ್ ತಿವಾರಿ ಅಂತ ಕರಿತೇವೆ. ಸೊ ಅವರು ತದನಂತರ ಸೊ ದಯಾನಂದ ಸರಸ್ವತಿಯಾಗಿ ಅವರ ಹೆಸರು ಬದಲಾಗುತ್ತೆ. ಸೊ ಮೂಲವಾಗಿ ಇವರನ್ನ ನಾವು ಮೂಲ ಶಂಕರಿ ತಿವಾರಿ ಅಂತ ಕರಿತಾ ಇದ್ವಿ. ಸೊ ಇವರು ಫೆಬ್ರವರಿ 12ನೇ ತಾರೀಕು 1824ರಲ್ಲಿ ಅವರ ಜನನವಾಗುತ್ತೆ. ಸೊ ಇವರೊಬ್ರು ಇಂಡಿಯನ್ ಫಿಲಾಸಫರ್ ಆಗಿರ್ತಾರೆ, ಅಂದ್ರೆ ಭಾರತೀಯ ತತ್ವಜ್ಞಾನಿ. ಅದಾದ್ಮೇಲೆ ಸೋಷಿಯಲ್ ಲೀಡರ್, ಸಾಮಾಜಿಕ ನಾಯಕ. ಅದಾದ್ಮೇಲೆ ಫೌಂಡರ್ ಆಫ್ ದಿ ಆರ್ಯ ಸಮಾಜ. ಸೊ ಆರ್ಯ ಸಮಾಜ ಅಂತ ಏನಿರುತ್ತೆ ಸೊ ಅದರ ಸಂಸ್ಥಾಪಕರು ಕೂಡ ಇವರಾಗಿರ್ತಾರೆ. ಸೊ ಅದಾದ್ಮೇಲೆ ಈ ಅಪೋಸ್ಡ್ ರಿಗ್ರೆಸಿವ್ ಪ್ರಾಕ್ಟೀಸಸ್ ಲೈಕ್ ಚೈಲ್ಡ್ ಮ್ಯಾರೇಜ್, ಅಂದ್ರೆ ಈ ಒಂದು ಬಾಲ್ಯ ವಿವಾಹವನ್ನ ವಿರೋಧ ಮಾಡ್ತಾರೆ. ಅದಾದ್ಮೇಲೆ ಪಾಲಿಗ್ಯಾಮಿ ಅಂದ್ರೆ ಬಹುಪತ್ನಿತ್ವ ಅಂತ ನಾವೇನು ಹೇಳ್ತೇವೆ. ಸೊ ಇವೆರಡನ್ನ ತೀವ್ರವಾಗಿ ವಿರೋಧ ಮಾಡಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ಇವರು ಕೂಡ ಒಬ್ಬರಾಗಿರ್ತಾರೆ. ಸೊ ಅದಾದ್ಮೇಲೆ ಈ ಒಂದು ವಿಡೋ ರಿಮ್ಯಾರಿಯೇಜ್ ಮತ್ತೆ ವಿಮೆನ್ಸ್ ಎಜುಕೇಶನ್, ಅಂದ್ರೆ ಈ ವಿಧವಾ ಮರು ವಿವಾಹ ಮತ್ತೆ ಮಹಿಳಾ ಶಿಕ್ಷಣಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನ ಕೊಡ್ತಕ್ಕಂಥ ವ್ಯಕ್ತಿಯಾಗಿ ನಾವು ಇವರನ್ನ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಇವರ ಒಂದು ಬುಕ್, ಸೊ ಇದನ್ನ ನಾವು ಸತ್ಯರ್ಥ ಪ್ರಕಾಶ್ ಅಂತ ಕರಿತೇವೆ. ಸೊ ಈ ಒಂದು ಸತ್ಯರ್ಥ ಪ್ರಕಾಶ್ ಅಂತಕ್ಕಂಥ ಪುಸ್ತಕದಲ್ಲಿ ಯಾವ ವಿಷಯದ ಬಗ್ಗೆ ಹೆಚ್ಚಾಗಿ ಅವರು ಎಂಫಸೈಸ್ ಮಾಡ್ತಾರೆ ಅಂದ್ರೆ ಸೊ ಇದು ಫಿಲಾಸಫಿ ಆಫ್ ವೇದಾಸ್ ಅಂತ ಕರಿತೇವೆ, ಅಂದ್ರೆ ವೇದಗಳ ತತ್ವಜ್ಞಾನದ ಬಗ್ಗೆ ಹೆಚ್ಚಾಗಿ ಮಾತಾಡ್ತಾರೆ. ಸೊ ಕ್ಲಾರಿಫಿಕೇಶನ್ ಆಫ್ ವೇರಿಯಸ್ ಐಡಿಯಾಸ್ ಅಂಡ್ ಡ್ಯೂಟೀಸ್ ಆಫ್ ಹ್ಯೂಮನ್ ಬೀಯಿಂಗ್ಸ್, ಅಂದ್ರೆ ಮನುಷ್ಯರಾಗಿ ಹುಟ್ಟಿದ ಮೇಲೆ ಸೊ ಯಾವ ಕರ್ತವ್ಯಗಳನ್ನ ಅವರು ನಿರ್ವಹಿಸಬೇಕು ಅಂತದ್ರ ಬಗ್ಗೆ ಸೊ ಹೆಚ್ಚಿನ ಮಾಹಿತಿಯನ್ನ ಅವರು ಬರೆದಿರ್ತಕ್ಕಂಥ ಪುಸ್ತಕವಾಗಿರ್ತಕ್ಕಂಥ ಸತ್ಯರ್ಥ ಪ್ರಕಾಶದಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಇವತ್ತು ದಿ ಫಸ್ಟ್ ಗಿವ್ ದ ಕಾಲ್ ಫಾರ್ ದಿ ಸ್ವರಾಜ್. ಸೊ ಈ ಒಂದು ಸ್ವರಾಜ್ ಅನ್ನೋದು ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಅನ್ನ ಮೊಟ್ಟ ಮೊದಲ ಬಾರಿಗೆ ಇವರು ನೀಡ್ತಾರೆ. ಸೊ ಅವರು ಕೊಟ್ಟಿರ್ತಕ್ಕಂಥ ಒಂದು ಸ್ಲೋಗನ್ ಏನು ಅಂದ್ರೆ ಇಂಡಿಯಾ ಫಾರ್ ಇಂಡಿಯನ್ಸ್, ಅಂದ್ರೆ ಭಾರತೀಯರಿಗೆ ಅಂತಕ್ಕಂಥ ಒಂದು ಸ್ಲೋಗನ್ ಅನ್ನ ಇವರು ಕೊಡ್ತಾರೆ. ಸೊ ಈ ಒಂದು ಸ್ಲೋಗನ್ ಅನ್ನ ಅಥವಾ ಈ ಒಂದು ಕಾಲ್ ಅನ್ನ ಸೊ ಲೇಟರ್ ಯಾರು ಮುಂದುವರಿಸ್ತಾರೆ ಅಂದ್ರೆ ಲೋಕಮಾನ್ಯ ತಿಲಕ್ರವರು. ಸೊ ಇವ್ರು ಕೊಟ್ಟಿರ್ತಕ್ಕಂಥ ಒಂದು ಘೋಷಣೆಯನ್ನ ಮುಂದುವರಿಸಿರ್ತಕ್ಕಂಥ ಒಂದು ಸ್ವತಂತ್ರ ಹೋರಾಟಗಾರರಾಗಿ ನಾವು ಅವರನ್ನ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಡಿನೌನ್ಸಿಂಗ್ ದಿ ಐಡಲ್ಟ್ರಿ ಅಂಡ್ ರಿಚುವಲಿಸ್ಟಿಕ್ ವರ್ಷಿಪ್, ಅಂದ್ರೆ ಈ ಒಂದು ವಿಗ್ರಹ ಆರಾಧನೆ ಮತ್ತೆ ಧಾರ್ಮಿಕ ಆರಾಧನೆಯನ್ನ ಇವರು ಬಹಳವಾಗಿ ಖಂಡಿಸ್ತಾರೆ. ಸೊ ಅದಾದ್ಮೇಲೆ ಈ ವರ್ಕ್ ಟುವರ್ಡ್ಸ್ ದಿ ರಿವೈವಿಂಗ್ ವೇದಿಕ್ ಐಡಿಯಾಲಜೀಸ್, ಅಂದ್ರೆ ಈ ಒಂದು ವೈದಿಕ ಸಿದ್ಧಾಂತಗಳೇನಿರ್ತವೆ ಸೊ ಅವುಗಳನ್ನ ಪುನರುಜ್ಜೀವನಗೊಳಿಸುವ ನಿಟ್ಟಿನಲ್ಲಿ ಇವರು ಕೆಲಸವನ್ನ ಮಾಡಿರ್ತಕ್ಕಂಥ ವ್ಯಕ್ತಿ ಆಗಿರ್ತಾರೆ. ಸೊ ಅದಾದ್ಮೇಲೆ ಹಿ
ಹಿ ಬಿಲೀವ್ಡ್ ಇನ್ ಇನ್ಫೇಲಿಯಬಲ್ ಅಥಾರಿಟಿ ಆಫ್ ವೇದಾಸ್, ಅಂದ್ರೆ ವೇದಗಳಲ್ಲಿ ಇರ್ತಕ್ಕಂಥ ದೋಷರಹಿತವಾಗಿರ್ತಕ್ಕಂಥ ಪ್ರಭಾವವನ್ನ ನಂಬಿದ್ದಂತಹ ವ್ಯಕ್ತಿ ಆಗಿರ್ತಾರೆ. ಸೊ ಇವರು ಡಾಕ್ಟ್ರೈನ್ ಆಫ್ ಕರ್ಮ ಮತ್ತೆ ರೀಇನ್ಕಾರ್ನೇಷನ್, ಅಂದ್ರೆ ಕರ್ಮ ಅಂತ ನಾವೇನ್ ಹೇಳ್ತೇವೆ ಮತ್ತೆ ಪುನರ್ಜನ್ಮ ಅಂತ ನಾವೇನ್ ಹೇಳ್ತೇವೆ, ಸೊ ಈ ಒಂದು ಸಿದ್ಧಾಂತವನ್ನ ಅವರು ಪ್ರತಿಪಾದಿಸ್ತಾರೆ. ಅಂದ್ರೆ ನಾವೇನಾದ್ರೂ ತಪ್ಪುಗಳನ್ನ ಮಾಡಿದ್ರೆ ಸೊ ಅದಕ್ಕೆ ಶಿಕ್ಷೆಯನ್ನ ನಾವು ಅನುಭವಿಸಬೇಕಾಗಿರುತ್ತೆ, ಅದನ್ನ ಕರ್ಮ ಅಂತ ಕರೀತೇವೆ. ಸೊ ಅದಾದ್ಮೇಲೆ ನಮಗೆ ಪುನರ್ಜನ್ಮ ಅಂತಕ್ಕಂಥ ಒಂದು ಸಿದ್ಧಾಂತ ಇರುತ್ತೆ ಅಥವಾ ಕಾನ್ಸೆಪ್ಟ್ ಇರುತ್ತೆ ಅನ್ನೋದನ್ನ ಸೊ ಅವರು ಬಹಳವಾಗಿ ನಂಬಿರ್ತಾರೆ. ಸೊ ಅದಾದ್ಮೇಲೆ ಹಿ ಎಂಫಸೈಸ್ ದಿ ವೇದಿಕ್ ಐಡಿಯಾಸ್ ಆಫ್ ಬ್ರಹ್ಮಚರ್ಯ ಇನ್ಕ್ಲೂಡಿಂಗ್ ಸೆಲೆಬಸಿ ಅಂಡ್ ಡಿವೋಷನ್ ಟು ಗಾಡ್ ಅಂತ ಕರಿತೇವೆ. ಅಂದ್ರೆ ಬ್ರಹ್ಮಚರ್ಯ ಮತ್ತು ದೇವರ ಭಕ್ತಿ ಸೇರಿದಂತೆ ಸೊ ಬ್ರಹ್ಮಚರ್ಯದ ವೈದಿಕ ಆದರ್ಶಗಳಿಗೆ ಅವರು ಒತ್ತನ್ನ ನೀಡಿರ್ತಾರೆ. ಸೊ ಈ ಒಂದು ಬ್ರಹ್ಮಚರ್ಯಕ್ಕೆ ಅವರು ಹೆಚ್ಚಿನ ಒತ್ತನ್ನ ನೀಡಿರ್ತಕ್ಕಂಥ ವ್ಯಕ್ತಿಯಾಗಿ ಅವರನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಅನ್ಟಚಬಿಲಿಟಿ ಅಥವಾ ಅಸ್ಪೃಶ್ಯತೆಯನ್ನ ಇವರು ಅಪೋಸ್ ಮಾಡ್ತಾರೆ. ಸೊ ಅಂಡ್ ಪ್ರಮೋಷನ್ ಆಫ್ ಈಕ್ವಲ್ ರೈಟ್ಸ್ ಫಾರ್ ವಿಮೆನ್, ಅಂದ್ರೆ ಮಹಿಳೆಯರಿಗೆ ಸಮಾನವಾದ ಹಕ್ಕುಗಳನ್ನ ಕೊಡಬೇಕು ಅನ್ನೋದನ್ನ ಸೊ ಇವರು ಪ್ರಮುಖವಾಗಿರ್ತಕ್ಕಂಥ ಸಿದ್ಧಾಂತಗಳಲ್ಲಿ ಒಂದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ಸೊ ಭಾರತೀಯ ನೌಕಾಪಡೆ 11 ಶಕ್ತಿ ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ಗಳ ಖರೀದಿಗಾಗಿ ರಕ್ಷಣಾ ಸಚಿವಾಲಯವು ಯಾವ ಸಂಸ್ಥೆಯೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ? ದ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ signed a contract with which organization for procurement of 11 Shakti electronic warfare system for Indian Navy? ಅಂದ್ರೆ ನಮ್ಮ ಭಾರತ ದೇಶದ ನೌಕಾಪಡೆಗೆ 11 ಎಲೆಕ್ಟ್ರಾನಿಕ್ ವಾರ್ಫೇರ್ ಗಳನ್ನ ಖರೀದಿ ಮಾಡಲಿಕ್ಕೆ ನಮ್ಮ ಡಿಫೆನ್ಸ್ ಮಿನಿಸ್ಟ್ರಿ ಯಾರೊಂದಿಗೆ ಸಹಿ ಹಾಕಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಎಲೆಕ್ಟ್ರಾನಿಕ್ ವಾರ್ಫೇರ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್ ಯಾರಾದ್ರೂ ನಮ್ಮನ್ನ ಸ್ಪೈ ಮಾಡ್ತಾ ಇರ್ತಾರೆ ಅಥವಾ ಸೊ ರೆಡಾರ್ಸ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ, ಸೊ ರೆಡಾರ್ ಡಿಆಕ್ಟಿವೇಟ್ ಆಗೋ ಹಾಗೆ ನಾವು ಮಾಡಬಹುದಾಗಿರುತ್ತೆ. ರೇಡಿಯೋ ವೇವ್ಸ್ ಡಿಆಕ್ಟಿವೇಟ್ ಆಗಿ ಮಾಡಬಹುದಾಗಿರುತ್ತೆ. ಅವೆಲ್ಲವನ್ನ ನಾವು ಎಲೆಕ್ಟ್ರಾನಿಕ್ ವಾರ್ಫೇರ್ಸ್ ಅಂತ ಕರಿತೇವೆ. ಸೊ ಆ ಒಂದು ಎಲೆಕ್ಟ್ರಾನಿಕ್ ವಾರ್ಫೇರ್ಸ್ ಅನ್ನ ಖರೀದಿ ಮಾಡಲಿಕ್ಕೆ ನಮ್ಮ ಡಿಫೆನ್ಸ್ ಮಿನಿಸ್ಟ್ರಿ ಯಾರ ಜೊತೆಗೆ ಒಪ್ಪಂದ ಮಾಡ್ಕೊಂಡಿದೆ? ಟೋಟಲ್ 11 ಶಕ್ತಿ ಎಲೆಕ್ಟ್ರಾನಿಕ್ ವಾರ್ಫೇರ್ ಗಳನ್ನ ಅವರು ಖರೀದಿ ಮಾಡ್ತಾ ಇದ್ದಾರೆ. ಸೊ ಯಾರ ಜೊತೆಗೆ ಈ ಒಪ್ಪಂದವನ್ನ ಮಾಡ್ಕೊಂಡಿರ್ತಾರೆ ಅಂದ್ರೆ ಭಾರತ್ ಹೆವಿ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್ ಅಂದ್ರೆ BHEL ನೊಂದಿಗೆ ಈ ಒಂದು ಒಪ್ಪಂದವನ್ನ ಮಾಡ್ಕೊಂಡಿರ್ತಾರೆ. ಸೊ ಈ ಒಂದು ಎಲೆಕ್ಟ್ರಾನಿಕ್ ವಾರ್ಫೇರ್ಸ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಶಕ್ತಿ ಅಂತ ನೆನ್ಪಿಟ್ಕೊಳ್ಳಿ. ಶಕ್ತಿ ಅಂತಕ್ಕಂಥ 11 ಎಲೆಕ್ಟ್ರಾನಿಕ್ ವಾರ್ಫೇರ್ ಗಳನ್ನ ಈಗ ನಮ್ಮ ಡಿಫೆನ್ಸ್ ರವರು ಇಂಡಿಯನ್ ನೇವಿ ಅಥವಾ ನಮ್ಮ ಭಾರತ ದೇಶದ ನೌಕಾದಳಕ್ಕೆ ಸೊ ಖರೀದಿ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್. ಓಕೆ, ಸೊ ನಾಟ್ ಹೆವಿ ಎಲೆಕ್ಟ್ರಿಕಲ್ಸ್, ಇದನ್ನ ನಾವು ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್. ಸೊ ಈ ಆನ್ಸರ್ ಅನ್ನ ಚೇಂಜ್ ಮಾಡ್ಕೊಳ್ಳಿ, BEL ಅಥವಾ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ನೊಂದಿಗೆ ಸೊ ಈ ಒಂದು ಒಪ್ಪಂದವನ್ನ ಮಾಡ್ಕೊಂಡಿರೋದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದೆಲ್ಲಿರುತ್ತೆ ಅಂದ್ರೆ ಹೈದರಾಬಾದ್ ನಲ್ಲಿರ್ತಕ್ಕಂಥ ಒಂದು ಸಂಸ್ಥೆಯೊಂದಿಗೆ ಈ ಒಂದು ಒಪ್ಪಂದವನ್ನ ಮಾಡ್ಕೊಂಡಿರ್ತಾರೆ. ಸೊ ಈ ಒಂದು ಒಪ್ಪಂದದ ಪ್ರಕಾರ 11 ಶಕ್ತಿ ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ ಗಳನ್ನ ಖರೀದಿ ಮಾಡ್ತಾ ಇದ್ದಾರೆ. ಸೊ ಯಾರಿಗೋಸ್ಕರ ಖರೀದಿ ಮಾಡ್ತಾ ಇದ್ದಾರೆ ಅಂದ್ರೆ ಸೊ ನಮ್ಮ ಭಾರತ ದೇಶದ ನೌಕೆ ಅಥವಾ ಇಂಡಿಯನ್ ನೇವಿಗೋಸ್ಕರ ಖರೀದಿ ಮಾಡ್ತಾ ಇದ್ದಾರೆ. ಸೊ ಎಲೆಕ್ಟ್ರಾನಿಕ್ ವಾರ್ಫೇರ್ ಅಂದ್ರೆ ಆಲ್ರೆಡಿ ಎಕ್ಸಾಂಪಲ್ ಕೊಟ್ಟಿದ್ದೇನೆ. ಈ ರೇಡಿಯೋ ಜಾಮರ್ ಆಗಿರ್ಬೋದು, ಅಂದ್ರೆ ಕಮ್ಯುನಿಕೇಶನ್ ಅನ್ನ ಕಟ್ ಮಾಡ್ತಕ್ಕಂಥ, ಅಂದ್ರೆ ಬೇರೆಯವರು ರೇಡಿಯೋ ವೇವ್ಸ್ ಅನ್ನ ಕಟ್ ಮಾಡ್ತಕ್ಕಂಥ ಒಂದು ಸಾಧನಗಳಾಗಿರ್ಬೋದು. ರೆಡಾರ್ ಅಂದ್ರೆ ಅವುಗಳ ಏರಿಯಲ್ ವೆಹಿಕಲ್ಸ್ ಅನ್ನ ಮೂವ್ಮೆಂಟ್ ಅನ್ನ ಟ್ರ್ಯಾಕ್ ಮಾಡಲಿಕ್ಕೆ ಯೂಸ್ ಮಾಡ್ತಕ್ಕಂಥ ರೆಡಾರ್ ಸಿಸ್ಟಮ್ ಏನಿರುತ್ತೆ ಅದನ್ನು ಕೂಡ ಜಾಮ್ ಮಾಡಬಹುದಾಗಿರುತ್ತೆ. ಈ ರೀತಿಯಾಗಿ ಸಾಕಷ್ಟು ಡಿವೈಸಸ್ ಗಳಿರ್ತವೆ. ಸೊ ಅವೆಲ್ಲವನ್ನ ನಾವು ಎಲೆಕ್ಟ್ರಾನಿಕ್ ವಾರ್ಫೇರ್ಸ್ ಅಂತ ಕರಿತೇವೆ. ಸೊ ಈ ಎಲ್ಲ ವಾರ್ಫೇರ್ ಗಳು ಏನಿದಾವೆ ಅಂದ್ರೆ 11 ಶಕ್ತಿ ಎಲೆಕ್ಟ್ರಾನಿಕ್ ವಾರ್ಫೇರ್ಸ್ ಏನಿರುತ್ತೆ ಅದನ್ನ ಇಂಡಿಜಿನಿಯಸ್ಲಿ ಡೆವಲಪ್ ಮಾಡಿ ಡಿಸೈನ್ ಮಾಡ್ತಾ ಇದ್ದಾರೆ, ಅಂದ್ರೆ ಸ್ಥಳೀಯವಾಗಿ ಅವುಗಳನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ದೇ ಆರ್ ಕೇಪಬಲ್ ಆಫ್ ಅಕ್ಯುರೇಟ್ಲಿ ಇಂಟರ್ಸೆಪ್ಟಿಂಗ್ ಎಲೆಕ್ಟ್ರಾನಿಕ್ ಎಮಿಷನ್ಸ್, ಅಂದ್ರೆ ಈ ಒಂದು ಎಲೆಕ್ಟ್ರಾನಿಕ್ ಹೊರಸೂಸುವಿಕೆ ನಿಖರವಾಗಿ ಪ್ರತಿಬಂಧಿಸತಕ್ಕಂಥ ಒಂದು ಸಾಮರ್ಥ್ಯವನ್ನ ಹೊಂದಿರುತ್ತೆ. ಸೊ ಇಂಪ್ಲಿಮೆಂಟ್ ಕೌಂಟರ್ ಮೆಜರ್ಸ್ ಇನ್ ದಿ ಡೆನ್ಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನ್ವೈರನ್ಮೆಂಟ್, ಅಂದ್ರೆ ಈ ಒಂದು ದಟ್ಟವಾದ ವಿದ್ಯುತ್ ಕಾಂತೀಯ ಪರಿಸರದಲ್ಲಿ ಪ್ರತಿಕ್ರಮಗಳನ್ನ ಅಂದ್ರೆ ಆ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಏನ್ ಬಂದಿರುತ್ತೆ ಸೊ ಅದನ್ನ ಕಟ್ ಮಾಡ್ತಕ್ಕಂಥ, ಅದನ್ನೇ ನಾವು ರೆಸಿಸ್ಟೆನ್ಸ್ ಅಂತ ನಾವೇನು ಹೇಳ್ತೇವೆ. ಸೊ ಈ ರೀತಿಯ ಪ್ರತಿಕ್ರಮ ಅಥವಾ ಕೌಂಟರ್ ಅಟ್ಯಾಕ್ ಮಾಡ್ತಕ್ಕಂಥ ಡಿವೈಸಸ್ ಗಳನ್ನ ಸೊ ಈಗ ನಮ್ಮ ಭಾರತ ದೇಶದ ನೌಕಾಪಡೆಗೆ ನಾವು ಯೂಸ್ ಮಾಡ್ತಕ್ಕಂಥ ಒಂದು ಡಿವೈಸಸ್ ಗಳನ್ನ ಅಭಿವೃದ್ಧಿಪಡಿಸಲಾಗ್ತಾ ಇದೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 7. ತೃತೀಯ ಲಿಂಗಿಗಳ ಹಕ್ಕುಗಳಿಗಾಗಿ ಮಹತ್ವದ ಮೈಲುಗಲ್ಲು ಗುರುತಿಸುವ ಮೂಲಕ ದಕ್ಷಿಣ ಭಾರತದಲ್ಲಿ ರೈಲ್ವೆ ಟಿಕೆಟ್ ಇನ್ಸ್ಪೆಕ್ಟರ್ ಆಗಿ ಯಾರು ಆಯ್ಕೆಯಾಗಿದ್ದಾರೆ? ಹೂ ಹ್ಯಾಸ್ ಬಿನ್ ಅಸೆಂಡೆಡ್ ಟು ದ ರೋಲ್ ಆಫ್ ದಿ ರೈಲ್ವೆ ಟಿಕೆಟ್ ಇನ್ಸ್ಪೆಕ್ಟರ್ ಇನ್ ಸೌತ್ ಇಂಡಿಯಾ ಮಾರ್ಕಿಂಗ್ ಅ ಸಿಗ್ನಿಫಿಕೆಂಟ್ ಮೈಲ್ಸ್ಟೋನ್ ಫಾರ್ ದಿ ಟ್ರಾನ್ಸ್ಜೆಂಡರ್ ರೈಟ್ಸ್, ಅಂದ್ರೆ ತೃತೀಯ ಲಿಂಗಿಯಾಗಿ ಸೊ ಈ ಒಂದು ರೈಲ್ವೆಯಲ್ಲಿ ಟಿಕೆಟ್ ಇನ್ಸ್ಪೆಕ್ಟರ್ ಆಗಿ ಯಾರು ಆಯ್ಕೆಯಾಗಿದ್ದಾರೆ ಮೊಟ್ಟ ಮೊದಲ ಬಾರಿಗೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಅವರ ಹೆಸರು ಸಿಂಧು ಆಗಿರುತ್ತೆ. ಸೊ ಇವರು ತೃತೀಯ ಲಿಂಗಿ ಅಥವಾ ಥರ್ಡ್ ಜೆಂಡರ್ ಆಗಿ ನಾವು ನೋಡಬಹುದಾಗಿರುತ್ತೆ.
ಸೊ ಈ ಒಂದು ಇನ್ಕ್ಲೂಷನ್ ಇಂದ ನಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ ಸೊ ಇನ್ಕ್ಲೂಸಿವಿಟಿ ಅಂದ್ರೆ ಟ್ರಾನ್ಸ್ಜೆಂಡರ್ ಅಂದ್ರೆ ಯೂಶಲಿ ಅವರನ್ನ ಎಕ್ಸ್ಕ್ಲೂಡ್ ಮಾಡ್ತಕ್ಕಂಥ ಒಂದು ಸನ್ನಿವೇಶಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇವರಿಗೆ ಈ ರೀತಿಯ ಹುದ್ದೆಯನ್ನ ನೀಡಿರ್ತಕ್ಕಂಥದ್ದು. ಸೊ ಅವರನ್ನು ಕೂಡ ಒಂದು ಸಪರೇಟ್ ಜೆಂಡರ್ ಆಗಿ ನಾವು ರೆಕಗ್ನೈಸ್ ಮಾಡ್ತಾ ಇರ್ತಕ್ಕಂಥ ಬದಲಾವಣೆಯನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಬದಲಾವಣೆ ಆಗಿರ್ತಕ್ಕಂಥದ್ದು ತಮಿಳುನಾಡಿನಲ್ಲಿ. ಸೊ ಇದೊಂದು ಹಿಸ್ಟಾರಿಕಲಿ ಫಸ್ಟ್ ಟೈಮ್ ಸಿಂಧು ಅಂತಕ್ಕಂಥ ಟ್ರಾನ್ಸ್ಜೆಂಡರ್ ವಿಮೆನ್ ಅನ್ನ ಸೊ ರೈಲ್ವೆ ಟಿಕೆಟ್ ಇನ್ಸ್ಪೆಕ್ಟರ್ ಆಗಿ ಸೌತ್ ಇಂಡಿಯಾದಲ್ಲಿ ಆಯ್ಕೆ ಮಾಡಿರ್ತಕ್ಕಂಥದ್ದು ಒಂದು ಹಿಸ್ಟಾರಿಕಲ್ ಮೈಲ್ ಸ್ಟೋನ್ ಆಗಿರುತ್ತೆ. ಸೊ ಈ ಒಂದು ಬದಲಾವಣೆ ಆಗ್ಲಿಕ್ಕೆ ಕಾರಣ ಸೊ 2014ರಲ್ಲಿ ಒಂದು ಸುಪ್ರೀಂ ಕೋರ್ಟ್ ಡಿಸಿಷನ್ ಆಗಿರುತ್ತೆ. ಸೊ ಸುಪ್ರೀಂ ಕೋರ್ಟ್ ಡಿಸಿಷನ್ ಪ್ರಕಾರ ದೇ ರೆಕಗ್ನೈಸ್ ಟ್ರಾನ್ಸ್ಜೆಂಡರ್ ಆಸ್ ಒನ್ ಪರ್ಟಿಕ್ಯುಲರ್ ಅಂದ್ರೆ ಟ್ರಾನ್ಸ್ಜೆಂಡರ್ ಏನಿರ್ತಾರೆ ಸೊ ಅವರನ್ನ ಥರ್ಡ್ ಜೆಂಡರ್ ಆಗಿ ರೆಕಗ್ನೈಸ್ ಮಾಡ್ತಾರೆ. ಅಂದ್ರೆ ಮುಂಚೆ ಒಂದು ಅಪ್ಲಿಕೇಶನ್ ಇದ್ದಾಗ ನಾವೇನಾದ್ರೂ ಜಾಬ್ಗಾಗ್ಲಿ ಅಥವಾ ಯಾವ್ದಾದ್ರು ಪ್ರದೇಶದಲ್ಲಿ ನಾವು ಅಪ್ಲಿಕೇಶನ್ ಫಿಲ್ ಮಾಡಿದಾಗ ಜೆಂಡರ್ ಅಂತ ಬಂದಾಗ ಮೇಲ್ ಅಂಡ್ ಫೀಮೇಲ್ ಮಾತ್ರ ಇರ್ತಾ ಇತ್ತು. ಸೊ 2014ರಲ್ಲಿ ಇನ್ನೂ ಒಂದು ಜೆಂಡರ್ ಅನ್ನ ಇನ್ಕ್ಲೂಡ್ ಮಾಡ್ತಾರೆ. ಆ ಜೆಂಡರ್ ಅನ್ನ ನಾವು ಥರ್ಡ್ ಜೆಂಡರ್ ಅಥವಾ ತೃತೀಯ ಲಿಂಗಿ ಅಂತ ಕರಿತೇವೆ. ಸೊ ಇದು ನಮ್ಮ ಭಾರತ ದೇಶದಲ್ಲಿ ಥರ್ಡ್ ಜೆಂಡರ್ಗೆ ಇನ್ಕ್ಲೂಸಿವಿಟಿಯನ್ನ ಕೊಡ್ಲಿಕ್ಕೆ ಒಂದು ಟರ್ನಿಂಗ್ ಪಾಯಿಂಟ್ ಆಗಿ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ನಿರ್ಧಾರವನ್ನ ಅಥವಾ ಡಿಸಿಷನ್ ಅನ್ನ ಸುಪ್ರೀಂ ಕೋರ್ಟ್ 2014ರಲ್ಲಿ ನೀಡಿರುತ್ತೆ. ಸೊ ಆ ಒಂದು ಬದಲಾವಣೆ ಏನಾಗಿರುತ್ತೆ, ದಿಸ್ ಲ್ಯಾಂಡ್ ಮಾರ್ಕ್ ರೂಲಿಂಗ್ afford them greater respect and inclusion within the society, providing the legal framework for their rights and protection. ಸೊ ಈ ಒಂದು ಬದಲಾವಣೆಯಿಂದ ಸಮಾಜದಲ್ಲಿ ಅವರಿಗೆ ಹೆಚ್ಚಿನ ಗೌರವ ಸಿಗುತ್ತೆ. ಅದಾದ್ಮೇಲೆ ಸಮಾಜದಲ್ಲಿ ಅವರು ಕೂಡ ಬೇರೆಯವರಂತೆ ಒಂದು ಸೇರ್ಪಡೆಯನ್ನ ಹೊಂದತಕ್ಕಂಥ ಒಂದು ಬದಲಾವಣೆಯನ್ನ ಈ ಒಂದು ಸುಪ್ರೀಂ ಕೋರ್ಟ್ ಡಿಸಿಷನ್ ಇಂದ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 8. ಯಾರ ಜನ್ಮ ದಿನವನ್ನು ಫೆಬ್ರವರಿ 13ರಂದು ರಾಷ್ಟ್ರೀಯ ಮಹಿಳಾ ದಿನವನ್ನಾಗಿ ಆಚರಿಸಲಾಗುತ್ತದೆ? ಸೊ ಹೂಸ್ ಬರ್ತ್ಡೇ is being celebrated on February 13th as National Women's Day? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸರೋಜಿನಿ ನಾಯ್ಡು ಅವರ ಬರ್ತ್ಡೇ ಅನ್ನ ನಾವು ರಾಷ್ಟ್ರೀಯ ಮಹಿಳಾ ದಿನವನ್ನಾಗಿ ನಮ್ಮ ಭಾರತ ದೇಶದಲ್ಲಿ ಆಚರಣೆ ಮಾಡ್ತೇವೆ. ಸೊ ಇವರ ಬಗ್ಗೆ ಎರಡು ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನು ನಾವು ನೆನಪಿಟ್ಕೊಳ್ಬೇಕಾಗಿತ್ತು ಅಂದ್ರೆ, ಸೊ ಫಸ್ಟ್ ಫೀಮೇಲ್ ಟು ಬಿಕಮ್ ದಿ ಗವರ್ನರ್ ಆಫ್ ಇಂಡಿಯನ್ ಸ್ಟೇಟ್ಸ್, ಭಾರತ ದೇಶದ ಒಂದು ರಾಜ್ಯದಲ್ಲಿ ಮೊಟ್ಟ ಮೊದಲ ಮಹಿಳಾ ರಾಜ್ಯಪಾಲರಾಗಿ ಆಯ್ಕೆಯಾಗಿರ್ತಕ್ಕಂಥ ಮಹಿಳೆ ಆಗಿರ್ತಾರೆ. ಆ ರಾಜ್ಯ ಯಾವುದು ಅಂದ್ರೆ ಉತ್ತರ ಪ್ರದೇಶವಾಗಿರುತ್ತೆ. ಅದಾದ್ಮೇಲೆ ನಮ್ಮ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿ ಅಂದ್ರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿ ಏನಿರುತ್ತೆ ಸೊ ಇದಕ್ಕೆ ಮೊಟ್ಟ ಮೊದಲ ಫೀಮೇಲ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ನಾನು ಹೇಳ್ತಾ ಇರೋದು ಇಂಡಿಯನ್ ಆರಿಜಿನ್ ನ ಫೀಮೇಲ್ ಪ್ರೆಸಿಡೆಂಟ್ ಆಗಿ ಆಯ್ಕೆ ಆಗಿರ್ತಕ್ಕಂಥ ಮಹಿಳೆ ಕೂಡ ಇವರಾಗಿರ್ತಾರೆ. ಸೊ ಇವರ ಒಂದು ಜನ್ಮ ದಿನಾಂಕವನ್ನ ನಮ್ಮ ಭಾರತ ದೇಶದಲ್ಲಿ ನ್ಯಾಷನಲ್ ವಿಮೆನ್ಸ್ ಡೇ ಅಥವಾ ರಾಷ್ಟ್ರೀಯ ಮಹಿಳಾ ದಿನವನ್ನಾಗಿ ಆಚರಣೆ ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ಒಂದು ದಿನಾಂಕ ಫೆಬ್ರವರಿ 13ನೇ ತಾರೀಕು ಆಗಿರುತ್ತೆ. ಸೊ ಇವರು ಎರಡು ರೋಲ್ಸ್ ಅನ್ನ ಪ್ಲೇ ಮಾಡ್ತಾರೆ ನಮ್ಮ ಭಾರತ ದೇಶದಲ್ಲಿ. ಇದೊಂದು ಇಂಡಿಪೆಂಡೆನ್ಸ್ ಸ್ಟ್ರಗಲ್ ಅಂದ್ರೆ ಸ್ವತಂತ್ರಕ್ಕಾಗಿ ಹೋರಾಟವನ್ನ ಮಾಡ್ತಾರೆ. ಸೊ ಅದಾದ್ಮೇಲೆ ಇವರೊಬ್ಬರು ಮೋಸ್ಟ್ ಸೆಲೆಬ್ರೇಟೆಡ್ ಪೊಯೆಟ್ ಕೂಡ ಆಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ಸ್ಮರಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಇವರ ಪೊಯೆಟ್ರಿ ಒಂದು ಸ್ಕಿಲ್ ಏನಿರುತ್ತೆ ಸೊ ಆ ಒಂದು ಕಾರಣದಿಂದ ಇವರಿಗೆ ನೈಟಿಂಗೇಲ್ ಆಫ್ ಇಂಡಿಯಾ ಅಂತಕ್ಕಂಥ ಒಂದು ಟೈಟಲ್ ಅನ್ನ ಕೂಡ ನೀಡಲಾಗಿರುತ್ತೆ. ಸೊ ಇವರು ಹೈದರಾಬಾದ್ ನಲ್ಲಿ ತಮ್ಮ ಜನನವನ್ನ ಹೊಂತಾರೆ. ಸೊ ಕನ್ಸಿಡರ್ಡ್ ಒನ್ ಆಫ್ ದಿ ಮೋಸ್ಟ್ ಪಾಪ್ಯುಲರ್ ವಿಮೆನ್ ಆಫ್ ದಿ 20th ಸೆಂಚುರಿ ಅಂದ್ರೆ 20ನೇ ಶತಮಾನದ ಸೊ ಅತ್ಯಂತ ಜನಪ್ರಿಯ ಮಹಿಳೆಯಾಗಿ ನಾವು ಇವರನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಇವರು ಮಹಾತ್ಮ ಗಾಂಧಿ ಅವರ ಡಿಸೈಪಲ್ ಆಗಿರ್ತಾರೆ ಅಥವಾ ಶಿಷ್ಯೆಯಾಗಿ ಅವರನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ ಏನಿರುತ್ತೆ ಅಂದ್ರೆ ಭಾರತೀಯ ರಾಷ್ಟ್ರೀಯ ಚಳವಳಿ ಏನಿರುತ್ತೆ ಸೊ ಅದರಲ್ಲಿ ಇವರದ್ದು ಪ್ರಮುಖ ಪಾತ್ರವನ್ನ ವಹಿಸಿರ್ತಕ್ಕಂಥ ಮಹಿಳೆ ಆಗಿರ್ತಾರೆ. ಸೊ ಅದಾದ್ಮೇಲೆ ಇವರಿಗೆ ಕೇವಲ ಭಾರತದಲ್ಲಿ ಮಾತ್ರ ರೆಕಗ್ನಿಷನ್ ಇರಲಿಲ್ಲ, ಗ್ಲೋಬಲಿ ಅಂದ್ರೆ ಜಾಗತಿಕವಾಗಿ ಕೂಡ ಇವರಿಗೆ ರೆಕಗ್ನಿಷನ್ ಇರುತ್ತೆ. ಸೊ ಜಾಗತಿಕವಾಗಿ ಕೂಡ ಇವರಿಗೆ ಒಂದು ಟೈಟಲ್ ಅನ್ನ ಕೊಟ್ಟಿರ್ತಾರೆ. ಸೊ ಆ ಟೈಟಲ್ ಏನು ಅಂದ್ರೆ ಬುಲ್ಬುಲೆ ಹಿಂದ್ ಅಂತಕ್ಕಂಥ ಒಂದು ಟೈಟಲ್ ಅನ್ನ ಕೊಟ್ಟಿರ್ತಾರೆ. ಸೊ ಈ ಒಂದು ಟೈಟಲ್ ಅನ್ನ ನೀಡಲಿಕ್ಕೆ ಕಾರಣ ಏನು ಅಂದ್ರೆ ಸೊ ಅವರು ಮಾಡಿರ್ತಕ್ಕಂಥ ಒಂದು ಪಬ್ಲಿಕೇಶನ್ ಅಥವಾ ಪ್ರಕಟಣೆ. ಸೊ ಆ ಒಂದು ಪಬ್ಲಿಕೇಶನ್ ಅನ್ನ ನಾವೇನಂತ ಕರಿತೇವೆ ಅಂದ್ರೆ ಗೋಲ್ಡನ್ ಥ್ರೆಶೋಲ್ಡ್ ಅಂತ ಕರಿತೇವೆ. ಸೊ ಇದನ್ನ 1905ರಲ್ಲಿ ಪ್ರಕಟಣೆ ಮಾಡಿರ್ತಾರೆ. ಸೊ ಈ ಒಂದು ಗೋಲ್ಡನ್ ಥ್ರೆಶೋಲ್ಡ್ ಅನ್ನ ಅವರು ಪಬ್ಲಿಷ್ ಮಾಡಿದ ಕಾರಣಕ್ಕಾಗಿ ಅಥವಾ ಆ ಒಂದು ಕಂಟೆಂಟ್ ಗಾಗಿ ಸೊ ಬುಲ್ಬುಲೆ ಹಿಂದ್ ಅಂತಕ್ಕಂಥ ಒಂದು ಟೈಟಲ್ ಅನ್ನ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವರು ಹೊಂದಿರ್ತಾರೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 9. ವಿಶ್ವ ಯುನಾನಿ ದಿನವನ್ನು ವಾರ್ಷಿಕವಾಗಿ ಫೆಬ್ರವರಿ 11ರಂದು ಆಚರಿಸಲಾಗುತ್ತದೆ. ಯುನಾನಿ ವೈದ್ಯಕೀಯ ಕ್ಷೇತ್ರದಲ್ಲಿ ಯಾವ ಪ್ರಮುಖ ವ್ಯಕ್ತಿಯ ಜನ್ಮ ವಾರ್ಷಿಕೋತ್ಸವಕ್ಕೆ ಈ ಗೌರವವನ್ನು ಸಲ್ಲಿಸಲಾಗುತ್ತದೆ? ವರ್ಲ್ಡ್ ಯುನಾನಿ ಡೇ ಅಬ್ಸರ್ವ್ಡ್ ಆನ್ಯುಯಲಿ ಆನ್ ಫೆಬ್ರವರಿ 11th pays tribute to birth anniversary of which pivotal figure in the realm of ಯುನಾನಿ ಮೆಡಿಸನ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಹಕೀಮ್ ಅಜ್ಮಲ್ ಖಾನ್ ಅಂತ ನಾವೇನು ಹೇಳ್ತೇವೆ. ಸೊ ಈ ಒಂದು ಯುನಾನಿ ಸಿಸ್ಟಮ್ಗೆ ಇವರದ್ದು ಸಾಕಷ್ಟು ಕಾಂಟ್ರಿಬ್ಯೂಷನ್ ಇರುತ್ತೆ. ಸೊ ಆ ಒಂದು ಕಾರಣದಿಂದ ಯುನಾನಿ ದಿನವನ್ನ
ಸೊ ಇವರ ಜನ್ಮದಿನದ ದಿನಾಂಕದಂದು ಆಚರಿಸಲಾಗುತ್ತೆ. ಸೊ ಅವರ ಹೆಸರನ್ನ ನೆನ್ಪಿಟ್ಕೊಳ್ಳಿ. ಇವರನ್ನ ನಾವು ಹಕೀಮ್ ಅಜ್ಮಲ್ ಖಾನ್ ಅಂತ ಕರಿತೇವೆ. ಸೊ ಇವರು ಯುನಾನಿ ಮೆಡಿಸಿನ್ ಸಿಸ್ಟಮ್ಗೆ ಹೆಚ್ಚಾಗಿ ಕಾಂಟ್ರಿಬ್ಯೂಷನ್ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಆಗಿರ್ತಾರೆ. ಸೊ ಈ ಒಂದು ಯುನಾನಿ ಮೆಡಿಸಿನ್ಗೆ ಬೇರೆ ಬೇರೆ ಪರ್ಯಾಯ ಹೆಸರುಗಳು ಕೂಡ ಇರುತ್ತೆ. ಯುನಾನಿ ತಿಬ್ ಅಂತಾರೆ, ಅರೇಬಿಯನ್ ಮೆಡಿಸಿನ್ ಅಂತಾರೆ, ಇಸ್ಲಾಮಿಕ್ ಮೆಡಿಸಿನ್ ಅಂತಾರೆ. ಸೊ ಇದು ಗ್ರೀಕ್ ಫಿಲಾಸಫಿಗೆ ಸಂಬಂಧಪಟ್ಟಂತೆ ತನ್ನ ಏನ್ಷಿಯಂಟ್ ಗ್ರೀಕ್ ಫಿಲಾಸಫಿ ಏನಿರುತ್ತೆ, ಸೊ ಅದರಲ್ಲಿ ತನ್ನ ರೂಟ್ಸ್ ಅಥವಾ ಬೇರುಗಳನ್ನ ಹೊಂದಿರತಕ್ಕಂಥ ಒಂದು ಮೆಡಿಸಿನಲ್ ಸಿಸ್ಟಮ್ ಆಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಇದು ಪ್ರಮುಖವಾಗಿ 4 ಫಂಡಮೆಂಟಲ್ ಎಲಿಮೆಂಟ್ಸ್, ಮೂಲಭೂತ ಅಂಶಗಳ ಸುತ್ತು ಇರತಕ್ಕಂಥ ಒಂದು ಮೆಡಿಸಿನಲ್ ಸಿಸ್ಟಮ್ ಆಗಿರುತ್ತೆ. ಆ 4 ಫಂಡಮೆಂಟಲ್ ಥಿಂಗ್ಸ್ ಯಾವುದು ಅಂದ್ರೆ ಫೈರ್ ಅಂದ್ರೆ ಅಗ್ನಿ, ಅದಾದ್ಮೇಲೆ ವಾಟರ್ ನೀರು, ಏರ್ ಅಂದ್ರೆ ಗಾಳಿ, ಅರ್ತ್ ಅಂದ್ರೆ ಭೂಮಿ. ಈ 4 ಎಲಿಮೆಂಟ್ಸ್ ಮೇಲೆ ರಿವಾಲ್ವ್ ಆಗ್ತಾ ಇರುತ್ತೆ. ಈ 4 ಎಲಿಮೆಂಟ್ಸ್ ಅನ್ನ ನಮ್ಮ ದೇಹದಲ್ಲಿರ್ತಕ್ಕಂಥ 4 ದ್ರವಗಳಿಗೆ ಅವರು ಕಂಪೇರ್ ಮಾಡ್ತಾರೆ. ಸೊ ಅದು ಯಾವ್ದಾವ್ದು ಅಂದ್ರೆ ಒಂದನ್ನ ಫೆಲ್ಮ್ ಅಂತ ಕರಿತೇವೆ. ಫೆಲ್ಮ್ ಅಂದ್ರೆ ನಮ್ಗೆ ಬರ್ತಕ್ಕಂಥ ಕಫ ಆಗಿರ್ಬೋದು. ಬ್ಲಾಕ್ ಬೈಲ್ ಅಂತ ಕರಿತೇವೆ, ಅಂದ್ರೆ ಕಪ್ಪು ಪಿತ್ತರಸ ಅಂತ ಕರಿತೇವೆ. ಇನ್ನೊಂದು ಬ್ಲಡ್ ಅಥವಾ ರಕ್ತ ಆಗಿರುತ್ತೆ. ಸೊ ಅದಾದ್ಮೇಲೆ ಯೆಲ್ಲೋ ಬೈಲ್ ಅಥವಾ ಹಳದಿ ಪಿತ್ತರಸ ಅಂತ ಕರಿತೇವೆ. ಸೊ ಈ 4 ವಸ್ತುಗಳಿಗೆ ಈ 4 ಎಲಿಮೆಂಟ್ಸ್ ಅನ್ನ ಕೋರಿಲೇಟ್ ಮಾಡಿ ಟ್ರೀಟ್ಮೆಂಟ್ ಕೊಡ್ತಕ್ಕಂಥ ಒಂದು ಪದ್ಧತಿಯನ್ನ ನಾವು ಯುನಾನಿ ಅಂತ ಕರಿತೇವೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 10. ಸೊ ಯಾವ ದಿನಾಂಕವನ್ನು ರಾಷ್ಟ್ರೀಯ ಉತ್ಪಾದಕತೆ ದಿನ ಎಂದು ಗೊತ್ತುಪಡಿಸಲಾಗಿದೆ? ಸೊ ವಾಟ್ ಡೇಟ್ ಈಸ್ ಡೆಸಿಗ್ನೇಟೆಡ್ ಆಸ್ ನ್ಯಾಷನಲ್ ಪ್ರೊಡಕ್ಟಿವಿಟಿ ಡೇ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಫೆಬ್ರವರಿ 12 ನಮ್ಮ ರಾಷ್ಟ್ರದಲ್ಲಿ ಪ್ರೊಡಕ್ಟಿವಿಟಿ ಡೇ ಅಥವಾ ಉತ್ಪಾದಕ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತೆ. ಸೊ ಈ ಒಂದು ದಿನವನ್ನ ಫೆಬ್ರವರಿ 12ನೇ ತಾರೀಕು ಆಚರಣೆ ಮಾಡಲಿಕ್ಕೆ ಕಾರಣ ಏನಂದ್ರೆ, ಸೊ ನ್ಯಾಷನಲ್ ಪ್ರೊಡಕ್ಟಿವಿಟಿ ಕೌನ್ಸಿಲ್ ಅನ್ನ ನಮ್ಮ ಭಾರತ ದೇಶದಲ್ಲಿ ಸ್ಥಾಪನೆ ಮಾಡ್ತಾರೆ. ಸೊ ಈ ಒಂದು ನ್ಯಾಷನಲ್ ಪ್ರೊಡಕ್ಟಿವಿಟಿ ಕೌನ್ಸಿಲ್ ಸ್ಥಾಪನೆ ಆಗಿರ್ತಕ್ಕಂಥ ನೆನಪಿಗಾಗಿ ಪ್ರೊಡಕ್ಟಿವಿಟಿ ಡೇ ಅನ್ನೋದನ್ನ ನಾವು ಸೆಲೆಬ್ರೇಟ್ ಮಾಡ್ತೇವೆ. ಸೊ ನಮ್ಮ ಕೈಗಾರಿಕಾ ಉತ್ಪಾದನೆಯನ್ನ ಹೆಚ್ಚು ಮಾಡೋದನ್ನ ಪ್ರೋತ್ಸಾಹ ಮಾಡ್ತಕ್ಕಂಥ ಒಂದು ದಿನವಾಗಿರುತ್ತೆ. ಸೊ ಈ ವರ್ಷದ ಥೀಮ್ ಏನಾಗಿರುತ್ತೆ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ರೊಡಕ್ಟಿವಿಟಿ ಎಂಜಿನ್ ಫಾರ್ ಎಕನಾಮಿಕ್ ಗ್ರೋತ್. ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಕ ಬುದ್ಧಿಮತ್ತೆ ಏನಿದೆ, ಸೊ ಇದು ಆರ್ಥಿಕ ಬೆಳವಣಿಗೆ ಮತ್ತು ಉತ್ಪಾದಕತೆಯ ಇಂಜಿನ್ ಆಗಿ ಸೊ ಈ ಒಂದು ಥೀಮ್ ಅನ್ನ ನಾವು ಈ ವರ್ಷದಲ್ಲಿ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 11. ಸೊ 2024ರಲ್ಲಿ ವಿಶ್ವದ ಯಾವಾಗ ಅಂತಾರಾಷ್ಟ್ರೀಯ ಎಪಿಲೆಪ್ಸಿ ದಿನವನ್ನು ಆಚರಿಸುತ್ತದೆ? ಸೊ ಇನ್ 2024 ವೆನ್ ವಿಲ್ ದಿ ವರ್ಲ್ಡ್ ಅಬ್ಸರ್ವ್ ದಿ ಇಂಟರ್ನ್ಯಾಷನಲ್ ಎಪಿಲೆಪ್ಸಿ ಡೇ? ಸೊ ಇದು ಯಾಕೆ 2024ರಲ್ಲಿ ಅಂತ ನಾವು ಕೊಟ್ಟಿದ್ದೀವಿ ಅಂದ್ರೆ, ಸೊ ಇದನ್ನ ಪರ್ಟಿಕ್ಯುಲರ್ ಆಗಿ ಒಂದು ಡೇಟ್ ಇರೋದಿಲ್ಲ, ಅದಕ್ಕೆ ಈ ತಿಂಗಳ ಈ ವಾರ ಅಂತ ಕೊಟ್ಟಿರ್ತಾರೆ. ಸೊ ಆ ಒಂದು ಕಾರಣದಿಂದ 2024ರಲ್ಲಿ ಇದು ಯಾವ ದಿನಾಂಕ ಬಂದಿರುತ್ತೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಇದಕ್ಕೂ ಕೂಡ ಉತ್ತರ ಫೆಬ್ರವರಿ 12ನೇ ತಾರೀಕು ಇದನ್ನ ಆಚರಣೆ ಮಾಡ್ತೇವೆ. ಸೊ ಈ ಒಂದು ದಿನವನ್ನ ನಾವು ಎಪಿಲೆಪ್ಸಿ ಡೇ ಅಂತ ಕರಿತೇವೆ. ಸೊ ಇದು ನಮ್ಮ ಮೆದುಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಸೊ ನಮ್ಮ ಮೆದುಳಿನಲ್ಲಿ ಕಂಟಿನ್ಯೂಸ್ಲಿ ಎಲೆಕ್ಟ್ರಿಕ್ ಸಿಗ್ನಲ್ಸ್ಗಳು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ಕಂಟಿನ್ಯೂಸ್ಲಿ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಬರ್ತಾ ಇರುತ್ತೆ, ಸೊ ಆ ಒಂದು ಸಿಗ್ನಲ್ಸ್ಗೆ ಸಂಬಂಧಪಟ್ಟಂತೆ ನಮ್ಮ ದೇಹದ ಭಾಗಗಳೇನಿರ್ತವೆ, ಸೊ ಅದು ಕಂಟಿನ್ಯೂಸ್ ಆಗಿ ಮೂವ್ಮೆಂಟ್ ಆಗ್ತಾ ಇರುತ್ತೆ. ಸೊ ಈ ಒಂದು ಕಾಯಿಲೆಯನ್ನು ನಾವೇನಂತ ಕರಿತೀವಿ ಅಂದ್ರೆ ಎಪಿಲೆಪ್ಸಿ ಅಂತ ಕರಿತೇವೆ. ಸೊ ಇದರ ಬಗ್ಗೆ ಅವೇರ್ನೆಸ್ ಅನ್ನ ಮೂಡಿಸ್ಲಿಕ್ಕೆ ಸೊ ಪ್ರತಿ ವರ್ಷ ಫೆಬ್ರವರಿಯಲ್ಲಿ ಬರ್ತಕ್ಕಂಥ 2ನೇ ಸೋಮವಾರದಂದು ಸೊ ಎಪಿಲೆಪ್ಸಿ ಡೇ ಆಗಿ ಆಚರಣೆ ಮಾಡ್ತಕ್ಕಂಥದ್ದು ಪದ್ಧತಿ ಆಗಿರುತ್ತೆ. ಸೊ ಈ ವರ್ಷ ಫೆಬ್ರವರಿ 12ನೇ ತಾರೀಕು ಈ ದಿನವನ್ನ ಆಚರಣೆ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇದೊಂದು ನಾನ್ ಕಮ್ಯುನಿಕಬಲ್ ಡಿಸೀಸ್ ಆಗಿರುತ್ತೆ, ಅಂದ್ರೆ ಒಬ್ಬರಿಗೆ ಇಂದ ಇನ್ನೊಬ್ಬರಿಗೆ ಹರಡದೇ ಇರತಕ್ಕಂಥ ಕಾಯಿಲೆ ಆಗಿರುತ್ತೆ. ಸೊ ಪ್ರಪಂಚದಲ್ಲಿ 50 ಮಿಲಿಯನ್ ಪೀಪಲ್ ಇನ್ ಅಕ್ರಾಸ್ ದಿ ವರ್ಲ್ಡ್ ಈ ಒಂದು ಕಾಯಿಲೆಯಿಂದ ಸಫರ್ ಆಗ್ತಾ ಇರೋದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ ಲಾಸ್ಟ್ ನ್ಯೂಸ್. ಇದನ್ನ ನಾವು ದಕ್ಷಿಣ ಭಾರತ ಸಾಂಸ್ಕೃತಿಕ ಕೇಂದ್ರ ಅಂತ ಕರಿತೇವೆ. ಸೊ ದಕ್ಷಿಣ ಭಾರತದಲ್ಲಿ ಸಾಂಸ್ಕೃತಿಕ ಕೇಂದ್ರವನ್ನ ಮೊಟ್ಟ ಮೊದಲ ಬಾರಿಗೆ ಸೊ ಅದನ್ನ ಡೆವಲಪ್ ಮಾಡಲಿಕ್ಕೆ ಈಗ ಶಂಕುಸ್ಥಾಪನೆಯನ್ನ ಮಾಡಿರ್ತಾರೆ. ಸೊ ಈ ಒಂದು ಶಂಕುಸ್ಥಾಪನೆಯನ್ನ ಎಲ್ಲಿ ಮಾಡಿರ್ತಾರೆ ಅಂದ್ರೆ, ಅಥವಾ ಈ ಒಂದು ಸೆಂಟರ್ ಅನ್ನ ಏನಂತ ಕರೀತಾರೆ ಅಂದ್ರೆ ರೀಜನಲ್ ಸೆಂಟರ್ ಫಾರ್ ಸಂಗೀತ ನಾಟಕ್ ಅಕಾಡೆಮಿ ಅಂತ ಕರೀತಾರೆ. ಸೊ ಇದಕ್ಕೆ ಶಂಕುಸ್ಥಾಪನೆಯನ್ನ ಎಲ್ಲಿ ನೆರವೇರಿಸಿರ್ತಾರೆ ಅಂದ್ರೆ ಹೈದರಾಬಾದ್ ನಲ್ಲಿ ನೆರವೇರಿಸಿರ್ತಾರೆ. ಸೊ ದಟ್ ವಿಲ್ ಬಿ ನೋನ್ ಆಸ್ ದಕ್ಷಿಣ ಭಾರತ್ ಸಾಂಸ್ಕೃತಿಕ ಕೇಂದ್ರ ಅಂತ ಕರೀತೇವೆ. ಸೊ ಇದು ದಕ್ಷಿಣ ಭಾರತದಲ್ಲಿ ಇರುವುದರ ಕಾರಣದಿಂದ ಇದನ್ನ ನಾವು ದಕ್ಷಿಣ ಭಾರತ್ ಸಾಂಸ್ಕೃತಿಕ ಕೇಂದ್ರ ಅಂತ ಕರೀತೇವೆ. ಸೊ ಈ ಒಂದು ಕೇಂದ್ರದ ಪ್ರಮುಖವಾದ ಉದ್ದೇಶ ಏನು ಅಂದ್ರೆ ಟು ಪ್ರಮೋಟ್ ರಿಸರ್ಚ್ ಅಂಡ್ ಡಾಕ್ಯುಮೆಂಟೇಶನ್ ಆಫ್ ದಿ ಮ್ಯೂಸಿಕ್, ಫೋಕ್ ಅಂಡ್ ಟ್ರೈಬಲ್ ಆರ್ಟ್, ಥಿಯೇಟರ್ ಅಂಡ್ ಪೊಪೆಟ್ರಿ. ಅಂದ್ರೆ ಸಂಗೀತ ಕಲೆ ಆಗಿರಬಹುದು, ಜಾನಪದ ಆಗಿರಬಹುದು, ಬುಡಕಟ್ಟು ಕಲೆಗಳು, ರಂಗಭೂಮಿ ಮತ್ತು ಬೊಂಬೆಯಾಟದಂತಹ ಈ ಒಂದು ಕಲೆಗಳೇನಿರ್ತವೆ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸಂಶೋಧನೆ ಮಾಡ್ತಕ್ಕಂಥದ್ದು ಮತ್ತೆ ಅದರ ದಾಖಲೆಗಳನ್ನ ಮೇಂಟೈನ್ ಮಾಡ್ತಕ್ಕಂಥ ಒಂದು ಕೇಂದ್ರವನ್ನಾಗಿ ದಕ್ಷಿಣ ಭಾರತದ ಹೈದರಾಬಾದ್ ನಲ್ಲಿ ಸೊ ಈ ಒಂದು ಕೇಂದ್ರವನ್ನ ಮೊಟ್ಟ ಮೊದಲ ಬಾರಿಗೆ ಸೌತ್ ಇಂಡಿಯಾದಲ್ಲಿ ಕ್ರಿಯೇಟ್ ಮಾಡಲಿಕ್ಕೆ ಈಗ ಶಂಕುಸ್ಥಾಪನೆಯನ್ನ ಕಂಪ್ಲೀಟ್ ಮಾಡಿರ್ತಾರೆ.
ಮಾಡಿರ್ತಾರೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 648. ಸೊ ಇಲ್ಲಿಗೆ ನೀವು ವಿಡಿಯೋನ ಪಾಸ್ ಮಾಡಿಕೊಂಡು ಪ್ರಶ್ನೆಗಳನ್ನು ಓದಿ ನಮಗೆ ಸರಿ ಉತ್ತರಗಳನ್ನು ನೀಡಬಹುದಾಗಿರುತ್ತೆ. ಸೊ ಇದು ಪ್ರಶ್ನೆ ಸಂಖ್ಯೆ 1. ಸೊ ನೆಕ್ಸ್ಟ್ ನಾವು ಪ್ರಶ್ನೆ ಸಂಖ್ಯೆ 2 ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ನೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯೋರ್ ಸೆಲ್ಸ್, ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್. I'll see you tomorrow once again. Thank you.